ನೋಡ ಹೆಂಗೈತೆ ಲಾಡ್ಜ್? ಚಲೋ ಐತಿ. ಹೇಳೋದು ಇದು ನಾ ಪರ್ಮನೆಂಟ್ ಬರೋ ಲಾಡ್ಜ್ ಇದು. ರೀ ನೀವು ಯಾವಾಗ್ಲೂ ಇಲ್ಲಿಗೆ ಬರ್ತೀರೇನು? ಪರ್ಮನೆಂಟ್ ರೂಮ್ ಇಲ್ಲ ನನಗೆ. ಎದಕ್ ಬರ್ತೀರಿ ಪರ್ಮನೆಂಟ್? ಎದಕ್ಕೆ ಬರ್ತಾರೆ? ರೂಮ್ಗೆ. ಹಂಗ ನೀವು ಈ ಲಾಡ್ಜಿಗೆ ಭಾಳ ಸತಿ ಬಂದು ಹೋಗಿರ ನಂಗಾತ. ರಗಡ್ ಸಲ. ಅದೇ ಎದಕ್ಕ? ಅದು ಹೇಳ್ತ ನಡಿ. ಬರ್ರಿ ಸರ್, ಬರ್ರಿ ಸರ್ ಗೊತ್ತಾ ಆರಾಮ್ರೆ? ಆರಾಮದೇ ನೋಡಿ ಸರ್, ಭಾಳ ದಿವಸ ಬಂದೇ ಇಲ್ಲಲ್ರಿ. ಅದಕ್ಕೆ ಬಂದ್ ನೋಡ್ರಿ. ಸರ್ ನಿಮ್ ರೂಮ್ ಕಾಯಕತ್ತದ್ರಿ. ಆ ರೂಮ್ ಇನ್ನೂವರೆಗೆ ನಾವ್ ಯಾರಿಗೆ ಕೊಡಂಗೆ ಇಲ್ಲ ಸರ್. ನಿಮ್ಮನ್ ಬಿಟ್ರ ಈ ಚಾವಿ ತೋಡ್ರಿ ಸರ್. ಈ ಪ್ರೀತಿನ ನನ್ನ ಈ ಲಾಸ್ಟ್ ತನಕ ಹೇಳ್ಕೊಂಡು ಬರೋದು. ನಾ ಈಗ ನನ್ನ ಹೆಂಡ್ತಿನ ಹೇಳ್ಕೊಂಡು ಬಂದ. ಪರ್ಸ ಕಾರ್ನ ಮರ್ತು ಬಂದಿನಿ. ಆಮೇಲೆ ಪೇ ಮಾಡ್ರೆ ಸರ್ ಜಿಪಿ ರೀ. ಜಿಪ್ ಅಲ್ಲ, ಅವ್ರು ಒಳಗದಾರ, ನಾ ಹೊರಗದೀನಿ. CC ಕ್ಯಾಮ್ರಾ ಇಟ್ಟಾರ ಹಾಕಿನಲ್ಲ ಸರ, ಹಾಕಿನಿ. ನೀವೇ ಹಾಕದ ನಂಗೆ ಹೇಳತ್ತೀರಿ ಸರ. ಜಿಪಿ ಅಂದ್ರೆ ಗೂಗಲ್ ಪೇ ಸರ, ಫೋನ್ ಪೇ ಸರ. ಅದನ್ನ ಬಿಡಿಸಿ ಹೇಳಬಾರ್ದ. ನಾವೆರಡು ಮಾಡಲ್ಲ, ಪೇಟಿಎಂ ಮಾಡ್ತೀವಿ. ಸರ ಏನ್ ಮಾಡ್ತೀರಿ ಮಾಡ್ರಿ, ನಿಮ್ ಮ್ಯಾಲ ವಿಶ್ವಾಸ ಐತಿ. ನಿಮ್ ರೂಮ್ ಚಾವಿ ತಗೊಳ್ರಿ ಸರ. ನೀವೇನಾರ ಅಮೌಂಟ್ ಕೊಡ್ಲಿಲ್ಲ ಅಂದ್ರ ನಮ್ಮ ಹುಡುಗನ್ ಕಳಿಸ್ತೀನಿ ಸರ್ ರೂಮಿಗೆ. ಬ್ಯಾಡ್ರಿ, ನನ್ನ ಹೆಂಡತಿ ಜೋಡಿ ಬಂದೀನಿ. ನೀವೀಗ ಹುಡುಗನ ರೂಮಿಗೆ ಕಳಿಸಿದ್ರ ನಾ ಮಾಡ್ತೀನಿ. ನೆಟ್ವರ್ಕ್ ಏನ್ರ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ಮಾಡ್ತೀನಿ ರೀ. ನೀವು ಅಡ್ಜಸ್ಟ್ ಮಾಡ್ಕೊರಿ. ಆ ಹುಡುಗನ ರೂಮ್ಗೆಲ್ಲ ಕಳಿಸ್ಬೇಡ್ರಿ ಮತ್ತೆ. ಆಯ್ತು ಸರ, ನಿಮ್ಮ ಮ್ಯಾಲ ವಿಶ್ವಾಸ ಐತಿ. ರೂಮ್ ಚಾವಿ ತಗೊಳ್ರಿ ಸರ್. ಥ್ಯಾಂಕ್ ಯು ಸರ್. ಬರ್ರಿ ಸರ್. ನೋಡ ಹೆಂಗೈತ್ ನನ್ನ ಹವಾ. ಸಾಕು ನಿಮ್ಮ ಹವಾ ಕಿಟ್ ಬೆಂಕಿ ಹಚ್ಚಲಿ. ಅದನ್ನ ಹೇಳ್ತಿದ್ನಲ್ಲ, ಭಾಳ ದಿನ ಆಗೈತೆ ಬರ್ಲಾರ್ದ ಅಂತೇಳಿ. ಎಷ್ಟು ಸತಿ ಬಂದಿರಿ? ಯಾವಾಗ ಬಂದಿರಿ? ಯಾರ ಜೊತೆ ಬಂದಿರಿ ನೀವು? ಯಾರ ಜೊತಿನ? ಅದನ್ನ ಕೇಳಾತಿನ. ಏನ್ ಹಿಂಗತಿ? ನಾ ಒಬ್ನೇ ಬರ್ತಿದ್ನೆ. ಒಬ್ಬನ ಬಂದಿದ್ರ ಅವ ಯಾಕೆ ಹಂಗ ಹೇಳ್ತಿದ್ದ? ಭಾಳ ದಿನ ಆಗೈತ್ರಿ ಬರ್ಲಾರ್ದ ಅಂತ ಹೇಳಿ. ಅಂದ್ರ ಅವಾಗ ಬರ್ತಿದ್ನಲ್ಲ. ಯಾವಾಗ ಯಾರ ಜೊತೆ? ಯಾರ ಜೊತೆ ಅಂದ್ರೆ ಏನು ಹೇಳಿ? ಹುಡುಗರ ಜೋಡಿ ಬರ್ತಿದ್ನಿ, ದೋಸ್ತ್ಗಳ ಜೋಡಿ ಬರ್ತಿದ್ನಿ. ಹುಡುಗರ ಜೋಡಿ ಬಂದಿದ್ರ? ಇವತ್ ನಾನು ನನ್ನ ಹೆಂಡತಿ ಜೊತೆ ಬಂದಿನಿ ಅಂತ ಒತ್ತಿ ಯಾಕೆ ಹೇಳ್ತಿದ್ರು ನೀವು? ಏನೋ ಈಗ ಹಿಂಗೆ ಹೇಳ್ತಾಳ. ಎಲ್ಲ ಸಣ್ಣದೆಲ್ಲ ಹಿಡಿತಿಲ್ಲ ನೀ. ಏನ್ ಸಣ್ಣ ಇದು ನಿಮ್ಗೆ ಸಣ್ಣ ಅನ್ಸುತ್ತ? ನನಗ್ ಭಾಳ ದೊಡ್ಡ ಅನ್ಸಕತೈತಿ. ಏನೇ ನಮ್ಮವ್ವ ನಮ್ಮಪ್ಪ ಎಷ್ಟ್ ಹೇಳಿದ್ರು ಗೊತ್ತಾ? ಇವ್ನ್ ಲಗ್ನ ಆಗ್ಬಡವ, ಊರ್ ಉಡಾಳದನವ, ನೀನು ಕೈ ಕೊಟ್ಟು ಹೊಕ್ಕಣ, ಹಳ್ಳ ಹಿಡಿಸೊಕ್ಕಣ ಅಂತ ಕೈ ಇಟ್ಟು ಹೇಳಿದ್ರು. ನಾ ಕೇಳಲಿಲ್ಲ. ನಮ್ಮಪ್ಪ ಅವ್ವ ಹಾಳಾಗೋಗ್ಲಿ, ನಿಮ್ಮಪ್ಪ ಅವನು ಹೇಳಿದ್ರು ಆಗ್ಬಾಡ್ಬೇ ಅವಣ್ಣ ಅಂತ ಹೇಳಿ. ಆದ್ರೂ ನಾನು ನಿಮ್ಮನ್ನ ಭಾಳ ಪ್ರೀತಿ ಮಾಡಿ ಲಗ್ನ ಅದೇ. ನೀವು ನೋಡಿದ್ರೆ ಇಲ್ಲಿ ಯಾರ್ಯಾರನ್ನ ಕರ್ಕೊಂಡ್ ಬರ್ತೀರಿ ಅಂತ ಗಂಡ್ಮಾಗ ಹೇಳಕತ್ತಾನ. ನೀದು ರಂಪ ಮಾಡಬೇಡ. ಇದು ರಾಜ್ಯ ರಂಪ ನಾನ್ ಮಾಡ್ಕೊಳಕತ್ತಿಲ್ಲ. ಬಂದು ರಂಪ ಮಾಡ್ಕೊಂಡಿರಿ ಇಲ್ಲಿಗೆ. ಓ ನೀ ಸಾವಕಾಶ ಮಾತಾಡ್ನಿ. ಏನ್ ಮಾಡ್ಲಿ? ನಾ ಏನ್ ವಯಸ್ನಾಗ ಸಣ್ಣಕ್ಕಿದ್ದೀನಂತ ನನ್ಗೇನು ಬುದ್ಧಿ ಇಲ್ಲ ಅನ್ಕೊಂಡಿರನ? ನಿಮ್ಕಿನ ಜಾಸ್ತಿ ಬುದ್ಧಿ ಐತ್ ನನಗ. ಇಲ್ಲಿ ಮಾತಾಡ್ರಿ, ಅಲ್ಲೇನ್ ನೋಡ್ತೀರಿ? ಇಲ್ಲ ನೀನೇ ಮಾತಾಡ. ಅಲ್ಲ ನೋಡು, ನಾ ಇಲ್ಲಿ ಬರ್ತಿದ್ದು ಚಂದ್ರ, ಅವ ಸಂತೋಷ. ಆ ಚಂದ್ರ ಆ ಸಂತೋಷ ಅವರು ಉಡಾಡ್ರ. ಗೊತ್ತಾದ ನನಗೆ ನೀವ್ ಎದಕ್ ಬಂದಿರ ಅವ್ರ ಜೋಡಿ ಅಂತ ಹೇಳಿ. ಗೊತ್ತಾಗೆ ಹೋತ್ ನನಗ. ಅಯ್ಯೋ ಅವ್ರು ಹಾಳಾಗಿ ಹೋಲೆ. ನಮ್ಮಿಬ್ಬರು ಮದುವೆಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಲ್ಲ ಗುರು, ಅವನ್ ಜೋಡಿ ಬಂದಿದ್ನಿ. ಅವ ಗುರು ನಮ್ಮಿಬ್ಬರು ಲಗ್ನಕ್ಕೆ ಹೆಲ್ಪ್ ಮಾಡಿದ್ನಲ್ಲ, ಅವ ಇಲ್ಲೂ ಬಂದ್ ಹೆಲ್ಪ್ ಮಾಡ್ಯಾನವ. ಬಾಯ್ ತುಂಬಾ ತಂಗಿ ಅಂದ ಇಲ್ಲಿಗೆ ಬಂದ್ ಹೆಲ್ಪ್ ಮಾಡ್ಯಾನ ನಿನ್ಗವ. ಅವ್ ನಿನ್ ತಂಗಿಗತನ ನೋಡ್ಯಾನ. ನೋಡ್ಲಿ, ಇಲ್ಲಾಗ ಬಂದ್ ಹೆಲ್ಪ್ ಮಾಡ್ಬೇಕವ. ಅವ ಇಲ್ಲೇ ಕೆಲಸ ಮಾಡ್ತಿದ್ದ. ಅವ್ ಕೆಲಸ ಮಾಡೋ ಹೊತ್ನ್ಯಾಗ ನಾ ಇಲ್ಲಿ ಬಂದ ರೂಮ್ ಮಾಡ್ತಿದ್ದೆ. ನೀವೇನ ಹೇಳ್ರಿ, ನಾನಂತರೂ ನಿಮ್ ಮಾತ್ ನಂಬುದಿಲ್ಲ. ಹೇಳ್ರಿ, ಯಾರು ಕರ್ಕೊಂಡ್ ಬಂದಿದ್ರಿ? ನೋಡು, ನನ್ನ ಮೇಲೆ ಆಣಿ. ಇಲ್ಲ ಆ ಗುರುವಿನ ಮೇಲೆ ಆಣಿ. ನಾ ಯಾರನ್ನೂ ಕರ್ಕೊಂಡು ಬಂದಿಲ್ಲ, ನಾ ಒಬ್ನ ಬರ್ತಿದ್ನಿ. ಕರೆನೋ ಗುರುನ್ ಮೇಲೆ ಹಾನಿ ಮಾಡಿ ಹೇಳಕತ್ತೀರಿ? ಮತ್ತಿನ್ನೇನು ಹೇಳಿಲ್ಲ. ನಾನೇನ್ ನಿಮ್ ಮೇಲೆ ಹಾನಿ ಮಾಡಿರಂತ ನಿಮ್ ನಂಬುದಿಲ್ಲ. ಆ ಗುರು ನನ್ನ ಮೇಲೆ ಹಾನಿ ಮಾಡತ್ತಿರ್ಲ, ಅದಕ್ ನಂಬಾಕತ್ತೀನಿ ನಾ ನಿಮ್ಮನ್ನ. ಏನ್ ಹೇಳ್ತಪ್ಪ ಈಕಿ? ಕಟ್ಕೊಂಡು ಗಂಡನ ಬಿಟ್ಟಾಳ. ಅವನ ಮೇಲೆ ಆಣಿ ಮಾಡಿದ್ರೆ ಈಕಿ ನಂಬ್ತಾಳ. ಅವ ಚಲೋ ಮನುಷ್ಯ ಅದನ್ನ, ಅದಕ್ ನಂಬ್ತೀನಿ. ನೀವು ಚಲೋ ಮನುಷ್ಯ ಇದ್ದಿದ್ರೆ ನಾನು ನಿಮ್ಮನ್ನು ನಂಬ್ತಿದ್ದೆ. ನಿಮ್ ಬಗ್ಗೆ ನನಗೆ ಭಾಳ ಚಂದ ಗೊತ್ತೈತ್ರಿ. ಓ ಎಲ್ಲರ ತಲೆ ಚಚ್ಕೊಂಡು ನನಗೆ ಗಾಡಿನೂ ದೂರ ಅದಾವ. ಸಾಕ್ ಮಾಡ್ರಿ, ಈ ರಂಪಾಟ ಎಲ್ಲಾರು ನೋಡಾಕತ್ತಾರ ಈಗ. ನಡ್ರಿ
ಅಯ್ಯೋ ಇರಕ್ಕೆ ಒಬ್ಬ ಹೆಂಡ್ತಿ ಮದುವೆ ಆದ್ಕೊಳ್ಳಿ ಎಲ್ಲರಿಗನ್ 10 ಜನ ಇರ್ತಾರ ಒಬ್ಬ ಬೇಕನೇ ಇರ್ತಾರ ಏನಾರ ಹಂಗ ಒಳಗ ಆಸೆ ಹುಟ್ಟಿದ್ರೆ ಹೇಳ್ರಿ ಇಲ್ಲ ಇಲ್ಲ ಒದರ್ಬೇಡ ನಾ ಒದ್ರಾಕತ್ತಿಲ್ರಿ ನೀವು ಒದ್ರುವಂಗ್ ಮಾಡ್ಸಾಕತ್ತೀರಿ ನನ್ನ ಓಹೋ ನೋಡುವ ಇದೇನೋ ಅಲ್ಲ ಸುಮ್ಮ ಕೂಡ್ನಿ ಒದರ್ಬ್ಯಾಡ್ನಿ ಇಲ್ಲೆಲ್ಲ ಮಂದಿ ನೋಡತ್ತಾರ ಸುಮ್ಮ ನಡಿ ಅಲ್ಲ ಹನಿಮೂನ್ ಮನ್ಯಾಗ ಬೇಡ ಹೊರಗೆ ಬರೋಣ ಅಂತೇಳಿ ಲಾಜ್ಗೆ ಬಂದ್ರೆ ಇಲ್ಲೂ ರಂಪಾಟ ಮಾಡತ್ತಿಲ್ಲ ನೀ ಆಯ್ತು ಬರ್ರಿ ಇನ್ನೇನ್ ಜಾಸ್ತಿ ರಂಪಾಟ ಮಾಡಂಗಿಲ್ಲ ಆ ಗುರು ಅಣ್ಣನ ಮೇಲೆ ಆನಿ ಇಟ್ಟಿದ್ದಕ್ಕೆ ನಂಬ್ಕೊಳಕತ್ತೀನಿ ಆಯ್ತು 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 ನಡಿ ಹೋಣ ನನ್ನ ಪರ್ಮನೆಂಟ್ ರೂಮ್ ಇದೆ ಬಾ ಹಾಗಾಯ್ತು ರೂಮ್ ಅದಕ್ಕೆ ನಾ ಪರ್ಮನೆಂಟ್ ಆಗಿ ಇದೇ ಲಾಜ್ಗೆ ಬರೋದು ಚಲೋ ಐತಿ ಆಯ್ತು ನಾ ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಿಡ್ತೀನಿ ನೀವು ಕಾಯ್ತಿರ್ರಿ ಮೊದಲ ಹೋಗ ಅದಕ್ಕೆ ನಾನು ಕಾಯ್ತೇನೆ ಆದ್ರೂ ನೀ ಅಷ್ಟೆಲ್ಲ ಫೀಲ್ ಮಾಡ್ಕೊಂಡು ಆ ಲಾಂಚ್ ಒಳಗ ಹಂಗೆಲ್ಲ ನೀ ಜಗಳ ತೆಗಿಬಾರ್ದಾಗಿ ಅದೇನ ಯಾವ ಸಾಕ್ ಮಾಡ್ರಿ ನಿಮ್ ಓವರ್ ಡ್ರಾಮಾ ನೋಡಕ್ ಕೈಲಿ ನಾ ಒಬ್ಬೇಕ್ನಾದೀನಿ ಈ ಲಾಡ್ಜಿನ ಹುಡುಗರೆಲ್ಲ ಕೆಳಗ ಅದಾರ ಆಯ್ತು ನಿಲ್ಸಿನ್ ನೋಡು ನಿಲ್ಸಿದ್ರಲ್ಲ ನಾ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ನಿಂದ್ರಿ ಮೊದಲು ಹೋಗ ಅದಕ್ಕೆಲ್ಲ ಅದಕ್ಕೆ ಆಗಿರ್ತಾನೆ ನೀ ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ ನನಗೆ ಆಗೋದಾದ್ರೆ ಸಾಕ ಹೌದು ಜಳಕಕ್ಕೆ ಹೋದ್ಲು ಅರಿವಿನೇ ಇಲ್ಲಲ್ಲ ಏ ಲಗೇಜ್ ಹುಡುಗ ಏನ ನೀನು ಹಿಂಗೆ ಕಾಣತಿ ಅಲ್ಲ ಚಂದ ಅಂದ್ರೆ ಚಂದ ಆ ಚಂದಗೆ ನೀನ ಹೆಸರು ಸೀರೆ ಒಳಗೂ ಚಂದ ಕಾಣಿಸ್ತಿ ಈ ಡ್ರೆಸ್ ಒಳಗೂ ಚಂದ ಕಾಣಿಸ್ತಿ ನಾ ಹಂಗೆ ಮುಟ್ಟಂಗೆ ಇಲ್ಲ ನಾನು ಫ್ರೆಶ್ ಆಗಿ ಬಂದ ನಿನ್ನ ಮುಟ್ತೇನೆ ಕೊರು ಇಷ್ಟು ಚಂದದೀನಿ ನಿನ್ನನ್ನು ಹಂಗೆ ಮುಟ್ಟಕ್ಕಾಕತ್ತೇನೆ ನಾನು ಫ್ರೆಶ್ ಆಗೇ ಬರ್ತೇನೆ ಏ ನೀ ಹೇಳೋದು ಎಟ್ಟೋ ನಾ ಬರೋದು ಹೆಚ್ಚೋ ಹಿಂಗೆ ಹೋಗ್ತೀನಿ ಹಿಂಗೆ ಬರ್ತೀನಿ ನೋಡು ಈಗ ಯಾವಿಮ ಅವಾಗ ಯಾವಿವ ಅಂತಂದು ಇಲ್ಲೇ ನಿಂತ್ರಾಗತ್ತನ ಹೋಗಿ ನೋಡ್ರಿ ಯಾರು ಅದಾರ ಅಂತ ಹೇಳಿ ನೀವು ಹೋಗ್ತೀರಾ ನಾ ಹೋಗ್ಲಿ ಈಗ ಏಯ್ ನೀವು ಹೋಗ್ಬೇಡ ನೀ ಹಿಂಗೆ ಹೋದೆ ಅಂದ್ರೆ ಅವ ಅಷ್ಟ ನಾನು ಹೋಗ್ಬಿಡ್ತೀನಿ ಸರ್ ಏನಾದ್ರು ಬೇಕೇನ್ರಿ ಏನು ಬೇಡ ಮಾರಾಯ ಬೇಕಾದ್ರೆ ನಾವೇ ಹೇಳ್ತೀವಿ ಎಷ್ಟೊತ್ತಿಗೆ ಹೇಳ್ತೀರಾ ಸರ್ ನಾವು ಎಷ್ಟೊತ್ತಿಗೆ ಹೇಳ್ತೀವಿ ನಿನಗೇನು ಪ್ರಾಬ್ಲಮ್ಮ ಇಲ್ಲ ಸರ್ ಹಂಗೆ ಹೇಳೋಕ್ಕಾಗಲ್ಲ ಎಲ್ಲ ಕ್ಲೋಸ್ ಆಗುತ್ತೆ ಸರ್ ಈಗ ನಮ್ದು ಈಗರೇ ಇನ್ನೂ ಓಪನ್ ಆಗತ್ತೈತಿವೋ ನಿಂದು ಏನೋ ಕ್ಲೋಸ್ ಆಕತಿ ಊಟ ತಿಂಡಿ ಯಾವಾಗೋ ಬೇಕು ನಮ್ಗದೆಲ್ಲ ಏನು ಬೇಡ ಬೇಕಾದ್ರೆ ನಾವು ಹೇಳ್ತೀವಿ ನೀವು ಹೋಗು ಸ್ವಲ್ಪ ಲಘು ಹೇಳಿ ಸರ್ ಹೇಳ್ತೀನಿ ಹೋಗು ಓ ಬರೋಬಲ್ಲ ನಾವು ಎದಕ್ಕರ ಬಂದ್ವಿ ಬಂದು ಡಿಸ್ಟರ್ಬ್ ಮಾಡ್ತಾರೆ ನಿಮಿಷ ಲಘುನ ಫ್ರೆಶ್ ಆಗಿ ಬರ್ತೀನಿ ರೀ ಹಾ ಆಲ್ರೆಡಿ ಭಾಳ ಟೈಮ್ ಆಗೈತಿ ಬರಲ್ಲ ನೋಡು ಅರ್ಜೆನ್ಸಿ ನನಗೂ ಗೊತ್ತು ನನಗೂ ಅರ್ಜೆನ್ಸಿ ಐತೆ ಬಟ್ ಆದ್ರೂ ಫ್ರೆಶ್ ಆಗ್ಬೇಕಿಲ್ಲ ಒಂದು 2 ನಿಮಿಷ ಕೊಡ್ನಿ ಅಷ್ಟೊಂದು ಫ್ರೆಶ್ ಆಗಿ ಬಂದವ್ರ ಮಜಾನೇ ಬೇರೆ ಏನಾರ ಮಾಡ್ಕೊರಿ ನೀವು ಯಾವಾಗ ನಾನು ಮಾಡ್ತೀನಿ ಅಂತೀನಿ ಎಷ್ಟೇ ಸಿಟ್ ಮಾಡ್ಕೊತೀನಿ ಒಂದು 2 ನಿಮಿಷ ಬಂದ್ಬಿಡ್ತೀನಿ ಹಾ ಯಾರೀವ ಮತ್ತ ಅವ ಯಾರ ಹಾಕಿರಲ್ಲಕ್ಕ ನೀ ಹಿಂಗೆ ಹೋಗ್ಬೇಡ ಹೊರಗೆ ನಾನೇ ಹೋಗ್ತೀನಿ ಒಬ್ಬನು ಇವ್ ಯಾವ ಸರ್ 10 ನಿಮಿಷ ಆಯ್ತು ಸರ್ ಇನ್ನೂ ಏನೂ ಹೇಳಿಲ್ಲ ನಮ್ದೆಲ್ಲ ಕ್ಲೋಸ್ ಆಗುತ್ತೆ ಸರ್ ಅಲ್ಲಿ ಏ ಕ್ಲೋಸ್ ಆಕತಿ ಏನ್ ಕ್ಲೋಸ್ ಆಕತಿ ನಿಂದು ಎಲ್ಲ ಕ್ಲೋಸ್ ಊಟ ತಿಂಡಿ ಎಲ್ಲ ಕ್ಲೋಸ್ ಆಗುತ್ತೆ ಸರ್ ನಿನ್ ಊಟ ತಿಂಡಿ ಯಾವಾಗೋ ಬೇಕು ನನ್ನ ಊಟ ತಿಂಡಿನ ಬೇರೆ ಆಯ್ತು ನೀ ಯಾಕೆ ನನ್ ಕಾಡಾತಿ ಹೋಗು ಓಪನ್ ಮಾಡಿ ಊಟ ತಿಂಡಿ ಅಲ್ಲ ನಿನ್ನ ಹಾಸಿಗೆ ಓಪನ್ ಮಾಡಿ ಮಕ್ಕ ಹೋಗೆ ನಮಗೂ ಮಲಗಾಕ ಟೈಮ್ ಕೊಡು ಹೋಗು ಆಯ್ತು ಸರ್ ಹಿಂಗೆ ಕಿಚ್ಚಾತಳಿಕೆ ಯಪ್ಪ ಈ ಸಲ RCB ವಿನ್ನು ಹಾಗೆ ಆಗುತ್ತೆ ಈ ಸಲ ಕಪ್ ನಮ್ದೇ ವಿನ್ ಆಯ್ತು RCB ವಿನ್ ಆಯ್ತು ಏನು ಹಂಗೆ ಕಿಚ್ಚಾತಿ
ಹೆಂಡತಿ ಒಳಗಡೆ ಖುಷಿ ಆಗಲ್ಲ. ನನಗ್ ಭಾಳ ಖುಷಿ ಆಗೈತ್ರಿ ಇವತ್ತ. ಕೂಡ ಹಾಗಾದ್ರ ಇನ್ನೇನು ನಾಳೆ 2 ನಿಮಿಷ ಸ್ನಾನ ಮಾಡ್ಕೊಂಡು ಬರ್ತೀನಿ. ನೀನು ಖುಷಿಯಾಗಿರ್ಬೇಕ, ಆಗ ನಾನು ಖುಷಿ, ನಮಗೂ ಖುಷಿ, ನಮ್ಮಿಬ್ಬರಿಗೂ ಖುಷಿ. ನೀವ್ ಸ್ನಾನಾರ ಮಾಡ್ರಿ, ಏನಾರ ಮಾಡ್ರಿ, ನಾನಂತೂ ಭಾಳ ಖುಷಿ ಇದೀನಿ. ನನಗ್ ಸುಸ್ತು ಆಗೈತಿ, ನಾನು ಮಲ್ಕೋತೀನಿ, ನೀವ್ ಹೋಗ್ರಿ. ಅದ್ರ ಸಲುವಾಗಿ ಇಲ್ಲಿ ತನಕ ಬಂದ್ರಿ. ಇಲ್ಲ ಇದು ಅಲ್ಲೇ ತೋರಿಸ್ತಿದ್ನಲ್ಲ. ಅಲ್ಲ ಈ ಮ್ಯಾಚ್ ಅಲ್ಲೇ ಆಡ್ಬೋದಿತ್ತು. ನಾ ಅನ್ಕೊಂಡು ಬಂದಿದ್ದ ಮ್ಯಾಚ್ ಬೇರೆ, ಇಲ್ಲಿ ನಡೆದಿದ್ದ ಮ್ಯಾಚೇ ಬೇರೆ. ಇದ್ರಾಗ ಇವು ಬೇರೆ. ಬಾಪ ಬಾ, ನಂದಕ್ಕಂತೂ ಕಲ್ಲು ಬಿತ್ತು, ಈಗ ನೀನೇ ಬೇಕು. ಸರ್ ನಮ್ದೆಲ್ಲ ಕ್ಲೋಸ್ ಆಯ್ತು ಸರ್. ನಂದು ಕ್ಲೋಸ್ ಆಯ್ತು. ಈಗ ಎಷ್ಟು ಸ್ಪೀಡಾಗಿ ಹೊಂಟಾನ. ಇಟ್ಟೊತ್ತು ಕಾಡಿ ಕಾಡಿ ಇಟ್ಟ, ನಮ್ದು ಮಲಗಿದ ಮೇಲೆ ಎದ್ದೈತಿ. ಇದ್ಯಾಕೆ ಹಿಂಗೆ ಗುಮ್ಮಂತ ಹೊಂಟಿ? ಮತ್ತಿನ್ನೇನ್ ಮಾಡ್ಲಿ, ಭರತನಾಟ್ಯ ಯಕ್ಷಗಾನ ಎಲ್ಲ ಮಾಡ್ಕೊಂತ ನಿಂದಿರ್ಲಿ ನಾ ರೋಡ್ ಮೇಲೆ. ನಿನ್ನ ಡ್ಯಾನ್ಸ ಭರತನಾಟ್ಯ ಏನೋ ಬೇಡ, ರೋಡ್ನ್ಯಾಗ ಯಾಕೆ ಸೈಲೆಂಟ್ ಆಗಿ ಹೊಂಟಿ ಅದನ್ನ ಹೇಳ. ನನ್ನ ತವ್ರ ಮನಿಗಂತ ಏನ್ ತಗೊಂಡ್ ಹೊಂಟಿವ್ ಕೈಯಾಗ? ಯಾಕೆ ಕೈಯಾಗಿಲ್ಲನ ಬ್ಯಾಗ್? ಐತಿ ಬ್ಯಾಗ್, ಯಾರಿಲ್ಲ ಅಂದ್ರ. ಈ ಬ್ಯಾಗ್ನೊಳಗ ನಿಮ್ದೊಂದು ಶರ್ಟ್ ನಂದೊಂದು ಸೀರೆ ಅಷ್ಟೇ ಐತಿ. ಅದನ್ನ ಬಿಟ್ರಿ ಇನ್ನೇನೈತಿ? ನಾನು ನಮ್ಮ ತಮ್ಮಗೆ ಹೇಳ್ದೆ, ನೋಡಪ್ಪ ನಿನ್ ಮದುವೆಗೆ ಬರುವಾಗ ನಾನು ನಿಮ್ಮ ಮಾವ ಒಂದ್ ತೊಲಿ ಬಂಗಾರ ತಗೊಂಡ್ ಬರ್ತೀವಿ ಅಂತ ಹೇಳ್ದ. ಈಗ ನೋಡು ಬಂಗಾರನ ಇಲ್ಲ, ಬರೀ ಕೈಲೆ ಖಾಲಿ ಕೈಲೆ ಕೈ ಬೀಸ್ಕೊಂಡ್ ಹೋಗೋಂಗಾತಲ್ರಿ. ನಮ್ಮ ಮಾನ ಮರ್ಯಾದೆ ಹೋಗುತ್ತಲ್ಲಿ. ನೋಡು ನೀ ಮಾನ ಮರ್ಯಾದೆ ಈ ರೋಡ್ನ್ಯಾಗೆಲ್ಲ ಮಾನ ತೆಗಿಬೇಡ. ಈಗ ಸುಮ್ ನಡಿ ಹೋಗೋಣ. ಹೋಗೋಣ. ನಮ್ಮ ಅವ್ವಗ್ ಹೇಳಿದ್ದೆ ನಾನು, ಲಗ್ನಕ್ಕೆ ಒಂದು ರೇಷ್ಮೆ ಸೀರೆ ತಗೊಂಡ್ ಬರ್ತೀನವ ಅಂತಂದು. ಈಗ ರೇಷ್ಮೆ ಸೀರೆನೂ ಇಲ್ಲ, ಬಂಗಾರ ಉಂಗ್ರಾನು ಇಲ್ಲ. ನಾನು ದುಡ್ದಿದ್ರೆ ಇಷ್ಟೆಲ್ಲ ಯಾಕಾಕಿತ್ತು? ನಮ್ಮ ಅವ್ವಗ್ ಹೇಳ್ದೆ ನಾ ದುಡಿತೀನಿ ಅಂತಂದು. ನೋಡುವ ತವ್ರ ಮನ್ಯಾಗ ದುಡಿಬೇಡ, ಗಂಡ ಮನೆಗೆ ಹೋಗಿ ದುಡಿ ಅಂತ ಹೇಳಿದ್ರು. ಗಂಡ ಮನೆಗೆ ಬಂದ್ಮೇಲೆ ನೀವೇನ್ ಹೇಳಿದ್ರಿ? ಅಡಿಗೆ ಮಾಡ್ಕೊಂಡು ಆರಾಮಿರು ಅಂತ ಹೇಳಿದ್ರಿ. ಅವಾಗೂ ದುಡಿಯಾಕ್ ಬಿಡ್ಲಿಲ್ಲ. ನಾನ್ ದುಡಿದ್ರ ಇವತ್ ನಮ್ಮ ತಮ್ಮಗ್ ಬಂಗಾರ, ನಮ್ಮ ಅವ್ವಗ್ ಸೀರೆ ಎಲ್ಲ ಒಯ್ದಿರ್ತಿದ್ದೆ. ಈಗ ನೋಡು ಖಾಲಿ ಕೈಲಿ ಹಂಗ ಹೋಗುದಾತು. ನೋಡು ನೀ ದುಡಿದ್ರು ಅಷ್ಟ, ನಾ ದುಡಿದ್ರು ಅಷ್ಟ, ನಮ್ಮ ಅಪ್ಪ ದುಡಿದ್ರು ಅಷ್ಟ. ನೀನು ನಿಮ್ಮ ತಮ್ಮಗುಂಗ್ರ, ನಿಮ್ಮ ಅವ್ಗೆ ಸೀರೆ, ನಿಮ್ಮ ಅಪ್ಪಗೆ ಪಂಚೆ, ನಿಮ್ಮ ಅಪ್ಪಗೆ ಇನ್ನೊಂದು, ಇನ್ನೊಬ್ರಿಗೆ ಇನ್ನೊಂದು ಎಲ್ಲಾರ್ದು ತರಾಕ ಇಲ್ಲೇನು ರೊಕ್ಕ ಎಲ್ಲಿಂದ ತರ್ಬೇಕ ರೀ? ಹಾಂ ಹೌದು. ಅವ್ನಿಗೆ ಉಂಗುರ ತೊಗೊಂಡೋಗಾಕ ನಿಮ್ಮ ತವ್ರ ಮನೆಯವರು ಹಳೆ ಆತ ನನಗೇನು ಕಿಮ್ಮತ್ ಕೊಟ್ಟಾರ? ಏನ್ ಕಿಮ್ಮತ್ ಕಡಿಮೆ ಮಾಡ್ಯಾರ ನಿಮ್ಗ? ಏನು ಕೊಟ್ಟಾರ ಅಂತ ಹೇಳ, ಕಡಿಮೆಗಿಂತ ಕಿಮ್ಮತ್ತ ಕೊಟ್ಟಿಲ್ಲ ಏನೋ. ಒಂಚೂರ ಕಿಮ್ಮತ್ ಕೊಟ್ಟಾರ. ಹಾಂ ನಿಮ್ಮ ತಮ್ಮನಿಗೆ ಹುಡುಗಿನ ನೋಡಕ್ಕೆ ಹೋದಾಗ ಏನಾಯ್ತು ಗೊತ್ತೈತಿಲ್ಲ? ಏನಾತು? ಹಾಂ ಏನಾಯ್ತು? ಹೋದ್ವಿ, ಇಲ್ಲಿಂದ ಹೋಗೋ ಹೊತ್ನಾಗ ಏನು ಮಾಡಿದ್ವಿ? ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗಿ ನಾ ಬರೀ ಊರೊಳಗೆ ಹೋಗಿ ಬರ್ತೀನಿ ಅನ್ನೋಷ್ಟೊತ್ತಿಗೆ ಆ ಹುಡುಗಿನ ಎಲ್ಲರೂ ನೋಡ್ಬಿಟ್ಟು ವಾಪಸ್ ಕಳಿಸ್ಬಿಟ್ರಿ. ಯಾಕೆ? ನಾ ಹಳೆಯಾಗಿ ನೋಡೋದು ಬೇಡ ಹುಡುಗಿನ. ನಮ್ಮ ತಮ್ಮ ಮದ್ವೆ ಆಗವ್ರಿ, ಅವ ನೋಡ್ಯಾನಿಲ್ಲ, ಅವ ಮದ್ವೆ ಹಾಕಾನ. ನೋಡು, ಹೆಣ್ಣು ನೋಡಿದವ್ರೆಲ್ಲ ಮದುವೆ ಹಾಕಾಕತ್ತೇನೆ. ಈಗ ನಿಮ್ಮ ಅಪ್ಪು ಆ ಹೆಣ್ಣು ನೋಡಿದ್ದ, ಹಂಗೆ ಅನ್ಕೊಂಡಾಕಿ ನಿಮ್ಮ ಅಪ್ಪ ಮದುವೆ ಹಾಕಾಕತ್ತೇನೆ. ನೋಡು ಆಗಂಗಿರ್ಲಿಲ್ಲ, ಹಂಗ ಹೇಳಿ. ಅಲ್ಲ ಮನೆ ಅಳಿಯಾನ, ಅದ್ರಾಗೂ ದೊಡ್ಡ ಅಳಿಯ. ಆ ಹುಡುಗಿನೂ ನೋಡಕ್ ಬಿಡ್ಲಾರ್ದೆ ಆ ಹುಡುಗಿನ ಮನೆಯವ್ರನ್ನ ಹಂಗ ವಾಪಸ್ ಕಳ್ಸಿರ್ಲ. ಇದು ನಿಮ್ಮ ತವ್ರ ಮನೆಯವರು ಹಳೆಯಾಕ ಕೊಡು ಕಿಮ್ಮತ್ ತಂದಿದೆ. ಅಲ್ರಿ, ನಾವಿಬ್ರು ಹುಡುಗಿನ ನೋಡಕ್ ಹೊಂಟಿವಿ ಅಂತ ಗೊತ್ತಿತ್ತಿಲ್ಲ. ಕಾರ್ ಬಾಡಿಗೆ ಮಾಡ್ಕೊಂಡು ಹೋಗಿವಿಲ್ಲ, ಕರೆಕ್ಟ್ ಹೆಣ್ಣು ತೋರ್ಸೋ ಟೈಮಿಗೆ ನೀವೆಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿ ಹೇಳ್ತ್ರಿ? ಕೇಳ, ಬರೇ ಕೇಳುದು ಒಂದ ಅಲ್ಲ, ಕಿವಿ ಕೊಟ್ಟು ಕೇಳ್ಬೇಕು. ಹೇಳ್ರಿಪ್ಪ. ನೋಡು, ಹೆಣ್ಣು ನೋಡಕ್ ಬರತ್ತಾರ, ಹೌದು. ನಮ್ಮ ಮನ್ಯಾಗೂ ಹೆಣ್ಮಕ್ಳು ಅದಾರ, ಹೌದಲ್ಲ. ನಿಮ್ಮ ತಲೆಯಾಗ ಹೂವಿಲ್ಲ, ಹೆಣ್ಣು ನೋಡಕ್ ಬಂದಾಗ ಹೂ ಬೇಕೋ ಬೇಡ? ಆ ಹೂ ತರಾಕ ನಾ ಮಾರ್ಕೆಟ್ಗೆ ಹೋಗಿದ್ನಿ. ಬರೀ ಹಿಂಗೆ ಬರೋದ್ರೊಳಗೆ ಏನೋ ಮಾಡ್ಬಿಡ್ತೀನಿ ಅನ್ನೋರ್ ಗತ್ಲೆ ಆ ಹುಡುಗಿನ ಅವ್ರ ಮನೆಯವ್ರನ್ನೆಲ್ಲ ನೀವು ನೋಡ್ಬಿಟ್ಟು ಕಳಿಸ್ಬಿಟ್ರಿ. ಇದೇನು ಒಳ್ಯಾಕೆ ಕೊಡು ಕಿಮ್ಮತ್ತ. ನಂಗೆ ಎಷ್ಟು ಸಿಟ್ಟು ಬಂತಂದ್ರೆ ಅವಾಗ ಆ ಹೂ ತಂದಿದ್ದ, ಆ ಹೂ ಕೆಳಗೆ ನೆಲಕ್ಕೆ ಹಾಕಿ ಹಂಗೆ ಸಮಾಧಾನ ಮಾಡ್ಕೊರಿ.
ಹಾ ನೀವ್ ಯಾವ ಮಲ್ಲಿಗೆ ಹೂವ ತರಕ್ ಹೋಗಿದ್ರ ಅಂತೇಳಿ ನಮ್ ಬಾಜು ಮನೆನಾಗ ಸೈತಕ್ ನೋಡ್ಯಾಗ ನಿನ್ ಗಂಡಲ್ಲಿ ಬಾರ್ನಾಗ ಕುಂತ ನೋಡುವ ಅಂತ ಹೇಳಿ ನೀವು ಕುಡ್ದು ಇನ್ನೇನಾರ ಮಾಡಿಗಿಡಿರಿ ಅಂತ ಹೇಳಿ ನಾವು ಮೊದ್ಲ ಹುಟ್ಟಿ ಮನೆಯವ್ರು ಕುಡ್ಕೊಂಡು ಆ ಹೆಣ್ಣನ್ ನೋಡ್ಕೊಂಡು ಎಲ್ಲಾ ನೋಡುದು ಮುಗಿಸಿ ಆ ಹುಡ್ಗಿನ ಕಳಿಸಿಬಿಟ್ವಿ ಮತ್ ನೀವೇನಾರ ಅಲ್ಲಿಗೆ ಬಂದು ಕುಡ್ದ ನಿಮಿಷದೊಳಗೆ ಎದ್ವಾ ತದ್ವಾ ಮಾತಾಡಿ ಇವತ್ತು ನಡಿ ಮದ್ವಿನ ಅವತ್ತ ತಪ್ಪಿಸ್ಕಿಪ್ಸಿರಿ ಅಂತೇಳಿ ನಿಮ್ಮನ್ನ ಇವತ್ತು ನನ್ನ ತವ್ರ ಮನೆಗೆ ಕರ್ಕೊಂಡು ಹೊಂಟೀನಿ ನಾನು. ಇದೆಲ್ಲ ಗೊತ್ತಾಗಿತ್ತ ನಿಮ್ಗೆ ಅವತ್ತ? ಎಲ್ಲ ಗೊತ್ತಾಗಿತ್ತು. ನಿಮ್ಮ ತಮ್ಮಗೆ ಉಂಗುರ ಏನೋ ತರೋಣ ಮದುವೆ ಐತಿ. ನಿಮ್ಮ ಅವ್ಗೆ ಬರೀ ರೇಷ್ಮೆ ಸೀರೆ ಐತಿಯಲ್ಲ, ನಿಮ್ಮ ಅವ್ಗೆ ಯಾಕೆ ರೇಷ್ಮೆ ಸೀರೆ ಕೊಡಬೇಕು? ಅವ್ರು ಏನು ನಂಬಿಕೆ ಮಾತು ಕೊಟ್ಟಾರ? ಅಲ್ರಿ ಎಲ್ಲಾ ಬಿಟ್ಟು ನಮ್ಮ ಅವ್ವ ಗಂಟು ಬಿದ್ದು ಬಿಟ್ರೆ ನೀವು ನಮ್ಮ ಅವ್ವ ನಿಮ್ಗೇನ್ ಮಾಡ್ಯಾಳ ಪಾಪ? ಹಾ ನೀವು ಬಂದ್ರ ಪಾತ್ ಪೂಜೆ ಮಾಡ್ಬೇಕೇನಾಕಿ? ಪಾತ್ ಪೂಜೆ ಹಾಳಾಗೋಗ್ಲಕ್ಕ ಪಾತ್ ಪೂಜೆ ಮಾಡಕ್ ನೀರ್ ಬೇರೆ ಕೊಡ್ಬೇಕಾ ನಿಮಗ? ನೋಡು ಅವರು ಒಂತವಿ ನೀರು ಕೊಟ್ಟ ಸಾಕು, ಬಿಸಿನೀರ. ಅವ್ರೇನು ಪಾತ ತೊಳೆದು ಪೂಜೆ ಮಾಡೋದು ಬೇಕಾಗಿಲ್ಲ. ಅಳೆ ಅನ್ನೋ ಕಿಮ್ಮತ್ತ ಇಟ್ಟಿಲ್ಲ ಅವ್ರೆ. ಅವ್ರಿಗೆ ಕಿಮ್ಮತ್ ಕೊಡಂಗಿಲ್ಲ ಅಂತ ಹೆಂಗಂತೀರಿ ನೀವು? ನೀವು ಮನಿಗ್ ಬಂದು ನಮ್ಮ ಅಪ್ಪ ಅವ್ನ ಮಾತಾಡ್ಸಿದ್ರ ಆಕೈತಿ. ನಿಮ್ಗ ನಮ್ ತವ್ರ ಮನಿ ಅಂದ್ರ ಸದರ್ ಸಿಕ್ಬಿಟ್ಟೈತಿ. ಬಂದ ತಕ್ಷಣ ನಿಮ್ ಗೆಳೆಯಗಳನ್ನ ಕರ್ಕೊಂಡು ಎತ್ತಗಾರ ಹೋಗ್ಬಿಡ್ತೀರಿ. ಹೊಳ್ ಬಂದ್ಮೇಲೆ ಏನ್ ಸುದ್ದಿ ಇರ್ತೀರಾ? ಅತ್ತಗೊಮ್ಮೆ ಇತ್ತಗೊಮ್ಮೆ ಅಡ್ಡಾಡ್ತಿರ್ತೀರಿ. ನಮ್ಮ ತಂದ್ ಎಲ್ಲಿ ನೀರ್ ಹಾಕ್ಬೇಕು ನಿಮ್ಗ? ನೆಲಕ್ ಹಾಕ್ಬೇಕಾ? ನಿಮ್ಮ ಅವ್ವ ಮನ್ಯಾಗ ಮಾನ ಕಳಿತಾಳ, ನೀನು ಬೀದ್ಯಾಗ ಈ ರೋಡ್ನ್ಯಾಗ ಕಿಮ್ಮತ್ ಕಳಿತಿ. ನೋಡು, ಈ ಕಿಮ್ಮತ್ ಕಳಿಯೋವ್ರ ಮನ್ಯಾಗ ನಾವು ಚಪ್ಪಲಿ ಸಹಿತ ಬಿಡಲ್ಲ, ಒಂದು ನಿಮಿಷನ ಅವ್ರ ಮನ್ಯಾಗ ಇರಲ್ಲ. ನಾ ಈ ಮದುವೆಗೆ ಬರಲ್ಲ, ನೀ ಹೋಗು ಮದುವೆ ಮಾಡ್ಕೊಂಡು ಬಾ. ನಿನ್ನ ಹಾದು ಹಿಂಗ, ನನ್ನ ಹಾದು ಹಿಂಗ, ನೀ ಹೋಗ, ನಾ ಬರಂಗಿಲ್ಲ. ಹಾ ಆಯ್ತು ಹೋಗ್ರಿ ರೀ. ನೀವು ಬಂದ್ರೆ ಮದುವೆ ನಡೀತೇನ? ನನಗೂ ನಮ್ಮ ತವ್ರ ಮನೆ ದಾರಿ ಗೊತ್ತೈತಿ. ಹೋಗಿ ನಾ ಆರಾಮ್ ಲಗ್ನ ಮಾಡಿ ಬರ್ತೀನಿ. ಯಾರ ಲಗ್ನ ಮನ್ಯಾಗ ಬಂದು ಕೇಳಿದ್ರೆ ಹೇಳ್ತೀನಿ ನಿನ್ ಗಂಡ ಯಾಕೆ ಬಂದಿಲ್ಲವ ಅಂತಂದ್ರ ನನ್ನ ಗಂಡ ದಾರಿಯಾಗ ಆಕ್ಸಿಡೆಂಟ್ ಆಗಿ ಹೋಗ ಅಂತ ಹೇಳಿ ಹಿಂಗೆ ಹೇಳ್ತೀನಿ ನಾನು. ಏನ್ ಹಿಂಗೆ ಹೇಳ್ತಿ? ಗಂಡನ ಬದುಕಿನಿ ಸತ್ತು ಅಂತ ಹೇಳ್ತೀನಿ ನೀ. ಮತ್ತಿನ್ನೇನ್ ಮಾಡ್ಲಿ ನಾನು? ಹಿಂಗೆಲ್ಲ ಹೇಳು. ಹೌದಾ? ಹಿಂಗೆ ಮಾತಾಡ್ತೀನಿ, ಮಾಡ ಆಯ್ತು. ಹೇಳ್ಕೊಳ್ರಿ, ನಿನ್ನ ಗಂಡ ಸತ್ತಾಲತ್ತ ಹೇಳ. ನಾ ಇನ್ನು ಮೇಲೆ ಅಕ್ಕಡಿ ಕಾಲಿಡಲ್ಲ, ನಿನ್ನ ಮನೆಗೆ ಸೇರ್ಸಲ್ಲ. ನೋಡು, ಬರೇ ನಾ ಸತ್ತಿನ ಹೇಳ್ದಲ್ಲ, ತಿಥಿ ಮಾಡ. ಅದನ್ನ ಹೇಳ್ತೀನಿ ಹೋಗಿ. ನನ್ನ ಗಂಡ ಸತ್ತಿಲ್ಲ, ತಿಥಿನ ಮಾಡಿ ಬಂದಿರ ಅಂತ ಹೇಳ್ಬಿಡ್ತೀನಿ ನಾ. ಹೋಗ್ರಿ ಹೌದಾ? ಹೌದಾ? ಹೋಗ್ನಿ ಹೋಗ. ನಿನಗ ಇಷ್ಟ ಇರ್ಬೇಕಾದ್ರೆ ನನಗ ಆಯ್ತು ಹೋಗ್ರಿ ರೀ. ನೀವು ಬರಿಲ್ಲ ಅಂದ್ರೆ ಲಗ್ನ ಆಗುದಿಲ್ಲ. ನೋಡ್ ಸಾಕಾಗ ಹೋಗ್ತೈತಿ ಮನುಷ್ಯನ. ಎಷ್ಟಂತ ಸಾಯಿಲ್ ನಾನು ಹೋಗ್ಬೇಕನ? ಅಲ್ಲ, ಸಿಟ್ನ್ಯಾಗ ಏನೋ ನಾ ಹೇಳ್ಬಿಟ್ನಿ, ಆದ್ರೆ ಮದ್ವೆಗೆ ಹೋಗ್ಲಿಲ್ಲ ಅಂದ್ರೆ ತಪ್ಪಾಕೈತಿ. ಅಲ್ಲೆಲ್ಲರೂ ನಿನ್ನ ಗಂಡ ಯಾಕೆ ಬಂದಿಲ್ಲ ಅಂದ್ರೆ ಈಕಿ ಹಂಗೆ ಹೇಳ್ಬಿಟ್ರೆ ಹಂಗೆ ಹೇಳಲ್ಲ ನಾನು ಹೇಳ್ತಿ. ಬಟ್ ಆದ್ರೂ ಅವ್ರ ಮುಂದೆಲ್ಲ ಕಿಮ್ಮತ್ ಕಮ್ಮಿ ಆಕೈತಿ. ನೋಡು, ನನಗೆ ಎಷ್ಟು ರೊಕ್ಕ ಖರ್ಚಾದ್ರೂ ಪರವಾಗಿಲ್ಲ, ಕಿಮ್ಮತ್ ಹೋಗಬಾರ್ದು. ನಾ ಕಿಮ್ಮತ್ ಉಳಿಸ್ಕೊಳ್ಳೋ ಮನುಷ್ಯ ಇಲ್ಲ. ನಾ ಸೋತ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಕನ್ವಿನ್ಸ್ ಮಾಡಿ ಹೋಗೋಣ. ಬಟ್ ಆದ್ರೆ ತೋರಿಸ್ಕೊಡೋದು ಬೇಡ, ಸಾವಕಾಶ ಹೋಗೋಣ. ಆಕಿನ ಬಂದ್ರೆ ಸರಿ. ಹಾಂ, ಇಲ್ಲ ಉಂಗುರ ರೇಷ್ಮೆ ಸೀರೆ ಎರಡೂ ಅಡ್ಜಸ್ಟ್ ಮಾಡಬೇಕು. ತಗೊಂಡು ಹೋದ್ರಾಯ್ತು. ಅಲ್ಲ, ನಾನೇನ ಸಿಟ್ನಾಗ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಈಗ ಇವ್ರು ಬರ್ಲಿಲ್ಲ ಅಂದ್ರೆ ನಾ ಒಬ್ಬಾಕಿನಾಗ ಹೋದ್ರೆ ಹೆಂಗಾಗತ್ತ? ಮನ್ಯಾಗ ಯಾರು ಕೇಳಿದ್ರೆ ನಾ ಏನು ಹೇಳಲಿ? ಆಗಿದ್ದಾತು. ಸೋತ್ರ ನಾನ ಸೋಲಲ್ನಾಕ ನನ್ನ ಗಂಡನ ಕರ್ಕೊಂಡ ಲಗ್ನಕ್ಕೆ ಹೋಗ್ತೀನಿ ನಾನು. ರೀ ನಿಂದರಿ. ಏನೋ ಸಿಟ್ನಾಗ ಎರಡು ಮಾತಾಡ್ದೆ ಹಂಗಂತ ನನ್ನ ಬಿಟ್ಟು ಹೋಗ್ಬಿಡುದನ್ರಿ? ಅಲ್ರಿ, ನೀವು ಹೆಂಗೆ ಅನ್ಕೋತೀರಿ ನಾ ನಿಮ್ಮನ್ನ ಬಿಟ್ಟು ಒಬ್ಬಾಕಿನ ಲಗ್ನಕ್ಕೆ ಹೋಗ್ತೀನಿ ಅಂತೇಳಿ? ಹೋದ್ರೆ ನಿಮ್ಮ ಜೊತೆ ನಾ ಲಗ್ನಕ್ಕೆ ಹೋಗ್ತೀನಿ, ಇಲ್ಲ ನಾ ಏನು ಹೋಗೋದಿಲ್ಲ. ನಾರೇನು ಮದುವೆಗೆ ಬರ್ಲಾರ್ದ ಇರ್ತೀನಿ ಅನ್ಕೊಂಡಿದ್ದೆ. ಹೇಳು, ಎಲ್ಲೊಂಟಿದ್ರಿ? ನಿಮ್ಮ ತಮಗೆ ಉಂಗುರ, ನಿಮ್ಮ ಅವ್ಗೆ ರೇಷ್ಮೆ ಸೀರೆ ತೊಗೊಂಡು ಬರಾಕ ಹೊಂಟಿದ್ನಿ. ನೀವು ಹೋಗಕ್ಕಿಂತ ಮಾತ್ರ ನಾ ಮದುವೆಗೆ ಇರ್ತಿದ್ನೆ. ಅಯ್ಯೋ ಕರೆನಾ? ಗೊತ್ತಿದ್ರೆ ಮತ್ತೆ ನಾ ಯಾಕೆ ವಾಪಸ್ ಬರ್ತಿದ್ನೆ? ಅದ್ರಾಗ ಮತ್ತೆ ನಿನ್ ದಿಮಾಕ್ ಬೇರೆ. ಏನಿಲ್ಲ ತಗೋರಿ. ಇಬ್ರು ಒಟ್ಟಿಗೆ ಹೋಗೋಣ ಬಾ. ಬಂದು ನಿಮ್ಮ ಅವ್ಗೆ ರೇಷ್ಮೆ ಸೀರೆ ಕಲರ್ ಸೆಲೆಕ್ಟ್ ಮಾಡು, ಉಂಗುರ ಸೆಲೆಕ್ಟ್ ಮಾಡು, ತಗೊಂಡು ಹೋಗೋಣ ಮದ್ವೆಗೆ. ಮಾಡಿ ಮದ್ವೆ. ಸರಿ ಬರ್ರಿ. ಯಾವ ಚಪ್ಪಲಿ ಹಾಕೊಳ್ಳಿ, ಇದು ಬೇಡ, ಅದು ಹಾಕೊಳ್ಳಿ. ಹೊಂಟ್ಬಿಟ್ರೆ ಬೆಳಗ್ಗೆ ಹೊರಗೆ ಹೊಂಟ್ಬಿಟ್ರೆ ನೀವು? ಹೊಂಟ್ರಿ. ಯಾಕೆ ನಿನಗೇನ್ ನಾ ಹೊರಗೆ ಹೋಗೋದ ತ್ರಾಸನ? ಹೊರಗೆ ಹೋಗೋದ್ ತ್ರಾಸ ಅಲ್ರಿ. ನಾ ಏನ್ ಹೇಳಿನಿ ನಿಮಗ? ಇಷ್ಟು ದೊಡ್ಡ ಮನೆ ಐತಿ, ನಾ ಒಬ್ಬೊಬ್ಬ ಮಾಡ್ಬೇಕು ಎಲ್ಲಾ ಕೆಲ್ಸ. ಒಂದ್ ಆಗಿಲ್ರಿ ಅಂತ ಹೇಳಿಲ್ಲ.
ಆಳ ನೋಡು ನಿನಗೆ ಮುಂಜಾನೆ ನಾ ಟಿಫನ್ ತಿಂದು ಹೋದ್ರೆ ನಾ ಕೆಲಸ ಮುಗಿಸಿ ಬರೋದೇ ರಾತ್ರಿ ಅಷ್ಟೊತ್ತಂಗ ಏನ್ ಮಾಡ್ತೀವಿ ಹೋಗ್ಬೇಕ್ರೆ ಅದಕ್ಕ ಹೋಗ್ಬೇಕು ಹಾಲು ತಗೊಂಡ್ಬರ್ರಿ ಅಂತ ಆಳ್ ಜೋಡಿ ಏನ್ ಮಾತಾಡ್ಕೊಂಡು ಕೂಡಕ್ ಬೇಕು ನಿಂಗೆ ಮಾತಾಡ್ಕೊಂತ ಕೂಡಕಲ್ರಿ ಮತ್ತೆ? ಈ ವಾಷಿಂಗ್ ಮಿಷನ್ ಇಲ್ಲ ನಮ್ಮ ಮನೆಯೊಳಗ ಕೈಲೇನ ತೊಳಿಬೇಕ್ ನಾ ಅದಕ್ಕ ಹೋಗ್ಬೇಕು ಕರ್ಕೊಂಡ್ ಬಂದ್ ಆಳು ಅಂತ ಇಟ್ರ ಅಕ್ಕಿಯಾರ ಬಟ್ಟೆ ತೊಳೆದ್ ಹಾಕ್ತಾಳ ವಾಷಿಂಗ್ ಮಷಿನ್ ತರಂಗಿಲ್ಲ ಆಳು ಕೊಡಂಗಿಲ್ಲ ಯಾಕ ವಾಷಿಂಗ್ ಮಷಿನ್ ಮನೆಗೆ ಸೂಟ್ ಆಗಂಗಿಲ್ಲ ಇದು ನಮ್ದು ಹಳಿ ತಂತ್ರ ಅಂತ ಮನೆ ಇದೆ ಇದು ಸೂಟ್ ಆಗಲ್ಲ ಏನ್ ಈ ಮನಿಗ್ ನೀವು ಶೂಟ್ ಆಗಂಗಿಲ್ಲ ಶೂಟ್ ಆಗ್ಬೇಕು ಅನಿಸ್ತಂದ್ರ ಅದು ಹತ್ರ ಪಂಚಾಯತ್ ಬರ್ತಾವ ನಾವು ಹಾಕೊಂಡ್ ಬರ್ರಿ ಹಂಗಂತೀವಿ ನಾವು ಸುತ್ಕೋಬೇಕು ಹೋಗ್ಬಿಡ್ರಿ ಇಲ್ಲಿ ಶೂಟ್ ಆಗಂಗಿಲ್ಲ ಹೋಗ್ಬಿಡ್ರಿ ಹೊರಗೆ ಮನೆಗೆ ತಗೊಂಡ್ಬಿಟ್ಟು ಹೋಗ್ಬಿಡ್ರಿ ಈಗ ನಿಮಿಷ ಡೈವರ್ಸ್ ಪೇಪರ್ ಇತ್ತಲ್ಲ ಇಲ್ಲೆಲ್ಲ ಇಲ್ಲೆಲ್ಲ ಇತ್ತಲ್ಲ ನಾವು ಸೈನ್ ಮಾಡ್ತೀವಿ ಮತ್ತೆ ಇನ್ನೇನ್ ಮಾಡ್ತೀವಿ ಮತ್ತೆ ಒಂದು ವಾಷಿಂಗ್ ಮಷಿನ್ ಮತ್ತೆ ಗಂಡಗ ಮನೆ ಬಿಟ್ಟು ಹೋಗಂದ್ರೆ ನಾನ್ ಕೇಳಕತ್ತಿದ್ದು ಆಳ್ನ ಅಥವಾ ವಾಷಿಂಗ್ ಮಿಷನ್ ಎರಡರೊಳಗೆ ಒಂದ್ ಬೇಕು ನನಗ ನಂಗೆ ಆಗಲ್ಲ ಯಾಕೆ ಆಗಂಗಿಲ್ಲ ನೀ ಸುಮ್ಮ ನನ್ನ ಜೋಡಿ ತಾಸ್ ತೆಗಿಬೇಡ ಒಂದು ತಾಸ್ ಕೊಡಬೇಡ ಈಗ ನಿಮ್ಗೆ ಆಳ್ ಇಡಕ್ ಆಗಂಗಿಲ್ಲ ಆಗಂಗಿಲ್ಲ ಹಂಗಾರ ನಾನು ಕೆಲಸ ಮಾಡಂಗಿಲ್ಲ ಮಾಡಿದ್ರೆ ಕೂಡಲೇ ನೀವೇ ಮಾಡ್ದಾಗತ್ತ ಆಮೇಲೆ ಏನ್ ನೀ ಸುಮ್ಮ ನನ್ನ ಮೇಲೆ ತೀರಾ ಇದು ಮಾಡಿದ್ರೆ ನಮ್ಮ ಈ ಮನೆ ತಲೆ ಕೆಡಿಸಿ ಈಗ ಚಾ ಮಾಡೋ ಹೋಗ್ಬೇಕು ಚಾ ಬೇರೆ ಅಂತ ಆಯ್ತು ಮಾಡ್ಕೊಂಡ್ ಬರ್ತೀನಿ ಕುಕ್ಕರ್ ಬಡೀರಿ ಅಯ್ಯೋ ಏನು ಹೆಂಗ್ ಬೈತಾಳಿಕಿ ಅವನೇ ಹೆಂಡತಿ ಅಂದ್ರೆ ಹೆಂಡತಿನೇ ಇರ್ಬಾರ್ದು ಜಗತ್ತೇ ತಗೋರಿ ಚಾನ ಕೇಳಿದ್ರಲ್ಲ ಆತ ಇವಪ್ಪ ಏನ್ ಬಿಸಿ ಇದ್ದೀರಿ ಕೈ ಕೈ ಸುಡ್ಕೊಂಡು ಸಾಯಲ್ಲ ಅಟ್ಟು ಗೊತ್ತಾಗಂಗಿಲ್ಲ ಈಗ ಮಾಡ್ಕೊಂಡ್ ಬಂದಿನ ಆತಿರ ಏನ್ ನೀನು ಕರ್ಗಚ್ ತಂದಿಲ್ಲ ಚಾ ಮಾಡ್ತೀವಿ ಏನ್ ಕರ್ಗಚ್ ಮಾಡಿ ಅದ್ಯಾಕ ಕಲ್ಗಚ್ ಐತಿ ನಾ ಚಾನ ಮಾಡೀನಿ ನೀವು ಹಂಗ ಅನ್ನಕತ್ತೀರಿ ಕಲ್ಗಚ್ ಅಂತೇಳಿ ನಾ ಏನ್ ಮಾಡಿರಿ ನೀವ್ ಹಂಗ ಅಂತೀರಿ ಹೌದೌದು ಸಕ್ರೆ ಇಲ್ಲ ಅಂದ್ರೆ ಯಾವ ಚಾ ಮಾಡೋದು ಹೌದ್ ಹಾಕಿಲ್ಲ ಏನ್ ಮಾಡ್ದು ಸಕ್ರಿ ನೀವು ತಂದಿಲ್ಲ ನಾ ಅದಕ್ಕ ಹಾಕಿಲ್ಲ ನೀವ್ ಯಾವ ಕಳ್ಸಿದ್ರೆ ನಾ ಏನ್ ಮಾಡಿದ್ರೆ ನಿಮ್ಗೆ ಕಲ್ಗಚ್ ಇದ್ದಂಗ ಇರ್ತೈತಲ್ಲ ನೋಡು ನೀವ್ ಮತ್ತೆ ಬರೋ ಮಾಡ್ಕೊಂಡ್ರೆ ನೀ ಏನ್ ಮಾಡ್ತಿರ್ತಿ ಬಾಜು ಕಾಣಲಿಲ್ಲ ಗೊತ್ತಾಗಲ್ಲ ನಿನಗೆ ನೀವ ತಗೊಂಬಂದ್ರೆ ಮುಗಿದೋಗುತ್ತಲ್ಲ ಸಣ್ಣ ಸಕ್ರಿ ಚಾಪುಡಿ ಅಲ್ಲಿ ನಮ್ ಶಾಂಪು ಅಲ್ಲಿ ಒಂದು ಇದು ಸಾಸ್ವಿ ಇಂಥದ್ನ ತರಾಕ್ ಹಾಕ್ನಂದ್ರೆ ನಿಮ್ ಮನ್ಯಾಗ ಏನು ಹೆಂಗಸರನ್ನ ಇಲ್ಲನೆ ಗಂಡಸಾಗಿ ನೀನೇ ಬರ್ತೀರ ನೀ ಅದ್ರ ಬಿಟ್ಟು ಬಾಡೆ ತಿಕ್ಕಾಕ ಹೋಗೋ ಬಾಳೆ ಮನೆಗೆ ತರ ಹಾ ನಾನ್ ಹೋದ್ರು ಅದ ಮಾತಾಡ್ತಾರ ಯಾಕೋ ನೀವ್ ಹೊರಗೆ ಬಂದಿಲ್ಲ ಮನ್ಯಾಗ ಯಾರು ಗಂಡ್ಮಕ್ಳು ಇಲ್ಲೇ ನಿನ್ ಗಂಡ ಎಲ್ಲಿಗೆ ನಾನ್ ಕೇಳ್ತಾರ ಮಂದಿ ಅಮ್ಮ ಅಂತಾರ ಇವ ಅಂತಾರ ಅಂತಾರ್ರಿ ಅಂತಾರ ಕೇಳ್ಕೊಂತ ಕುಂದ್ರಿ ಇನ್ನಷ್ಟು ಅಂತಾರ ಮಂದಿ ಅಮ್ಮ ಅಂತಾರ ಹಿಂಗ ಅಂತಾರ ಅವ್ ಅನ್ಕೊಂಡಿ ಬರೀ ನನ್ನ ಕಳ್ಸ ಮತ್ತೆ ನಾವ್ ಹೋಗ್ಬೇಕನ್ರಿ ನೀವ್ ಹೋಗಿ ತರ್ಬೇಕೆಲ್ಲಾನು ಏನ್ ಮಾಡ್ತೀವ ಗೊತ್ತಿಲ್ಲ ನೀ ನಂಗೆ ಈಗ ಹೊರಗಿನ ಚಾ ಪುಡಿ ತರ್ತೀವೋ ಸಕ್ಕರೆ ತರ್ತೀವೋ ಅದೇನ್ ತರ್ತೀವಿ ಅಟ್ಲೀಸ್ಟ್ ನಾವು ಆಕ್ಸಿಡೆಂಟ್ಲಿ ಹಾಕ್ಕೊಡ ಸಾಕ್ ನೋಡ್ರಿ ನೀವ್ ಚಾ ಕೇಳಿದ್ರೆ ನಾ ಮಾಡ್ಕೊಡ್ತೀನಿ ಇಷ್ಟ ಕುಡಿತಿದ್ರ ಕುಡೀರಿ ಒಳ್ಳಂದ್ರ ಬಿಡ್ರಿ ನೀವು ಸಕ್ರಿ ಚಾ ಪುಡಿ ತಂದ್ಕೊಟ್ರೆ ನಾ ಮಾಡ್ಕೊಡ್ತೀನಿ ಏನ್ ಮಾಡ್ಲು ಅಲ್ಲ ಚಾ ಪುಡಿ ಹಾಕ್ಕೊಟ್ಟ ನಾವು ಗುರಾಳಿ ಹಿಂಡಿ ಹಾಕಿ ಚಾ ಪುಡಿ ಕೊಟ್ಟಿದ್ರ ಏನಪ್ಪ ಏನ್ ಮಾಡೋದಕ್ಕೆ ಹೇಳ್ಬಿಟ್ರೆ ಸರಿ ದಿನ ನಾವು ನನ್ನ ಮೆಟ್ಟಿಗೆ ಹಸ್ತಾಳಿಕ್ಕಿ ಹಾ ಹೇಳ ಇಲ್ಲಲ್ಲ ಅದು ಬೇಡ ಹಾ ಇಲ್ಲಲ್ಲ ಆ ಕಡೆ ಹೋಗಿರ್ತಿಲ್ಲ ಹೋದಾಗ ಅಷ್ಟೇ ನೋಡ್ಕೊಂಡು ಬಾ ಅದನ್ನ ರೀ ಒಂದಿಷ್ಟು ಫೋನ್ ಮಾತಾಡತ್ತೀವಿ ಅದಕ್ಕೆ ನೀವು ಕೆಲಸ ಫೋನ್ ಮಾತಾಡತ್ತೀನಿ ಇದೆ ನೋಡುವ ಮಾತಾಡೋದ್ ಮುಂದೆ ನನ್ ಬೇಡ ನೀವೀಗ ಒಂದ್ ನಿಮಿಷ ಆಮೇಲೆ ಮಾಡ್ ಏನ್ ಬೈದ್ರೆ ಎದಕ್ಕೆ ಹಿಂಗ್ ಜಗಳ ತೆಗಿತೀನಿ ಸಣ್ಣ ವಿಷಯಕ್ಕೂ ಹಿಂಗ್ ಜಗಳ ತೆಗೆದ್ರೆ ಏನಿದೆ ಏನ್ ಸಣ್ಣ ವಿಷಯ ರೀ ನಾ ಇಲ್ಲಿ ಬಂದ್ ನಿಂತು ಮೂರ್ ಸತಿ ಮಾತಾಡ್ಸಿದ್ರೆ ನೀವ್ ಮಾತಾಡಕ್ತಾ ಇಲ್ಲ ಅಂದ್ರೆ ಏನಿದ್ರ ಅಂತ ನನ್ ಜೋಡಿ ಸ್ವಲ್ಪ ಮಾತಾಡಲ್ಲ ಯಾರೋ ಫೋನ್ಯಾಗ ಇಂಪಾರ್ಟೆಂಟ್ ನಿಮ್ ಜೋಡಿ ಮಾತಾಡ್ಲಿ ಒಯ್ಯಪ್ಪ ಏನು ಮುಂಜಾನೆ 24 ತಾಸು ಬರೀ ಕವ್ ಕಾಗಿ ನಾಯಿ ಜಗಳ ಇರ್ತಾವಲ್ಲ ಹಂಗೆ ಜಗಳ ಆಡ್ತೀವಿ ಮತ್ತೆ ನಾನು ಜಗಳ ಮಾಡ್ಬೇಡ್ರಿ ಅಂತಾನೆ ಹೇಳಕತ್ತೀನಿ ಮಾತಾಡ್ರಿ ನನ್ ಜೋಡಿ ಅಂತ ಹೇಳಿದ್ದೆ ಜಗಳ ಮಾಡ್ರಿ ಅಂತಲ್ಲ ಮತ್ ಕವ ಅಂತ ಅದ್ರ ಬಗ್ಗೆ ಹೇಳಕತ್ತಿದ್ರು ಹಂಗ್ ಮಾತಾಡ್ತಾರ ನಿನ್ ತಪ್ಪಲ್ಲಿದೆ
ನಿಮ್ಮ ಅಪ್ಪನ ತಪ್ಪಿದೆ. ನಿಮ್ಮ ಅಪ್ಪನ ತಪ್ಪು. ನಮ್ಮ ಅಪ್ಪನ ಮೇಲೆ ಯಾಕೆ ಬರ್ತೀರಿ ನೀವು? ಏನಂದ ನಮ್ಮ ಅಪ್ಪ ನಿಮಗೀಗ? ನಿಮ್ಮ ಅಪ್ಪ ಅಂದಿಲ್ಲ. ನಿಮ್ಮ ಅಪ್ಪ ಅದೇನ್ ಜಾತಕ ಯಾರತ್ರ ಹೋಗಿ ತೋರಿಸಿ ಜಾತಕ ತೋರ್ಸೋಣ ಎಲ್ಲೂ ಸೇರಂಗಿಲ್ಲ. ಅಲ್ಲಿ ಸೇರಿಸಿ ನಮ್ಮಿಬ್ಬರು ಜಾತಕ ಏನೋ ನಮ್ಮ ಅಪ್ಪ ಒಬ್ನ ಸೇರಿಸಿಲ್ಲ, ನಿಮ್ಮ ಅಪ್ಪ ಇದ್ರದ್ರಾಗ. ನೋಡು, ಈಗ ನೀ ಎದಕ್ಕೆ ಬಂದಿ ಅದನ್ನ ಹೇಳ. ಸುಮ್ಮನೆ ಜಗಳ ಯಾವ್ದಕ್ಕೂ ಅಪ್ಪ ಜಗಳ ತಗೋದು. ನನ್ನ ಕೈ ಇಲ್ಲಿ ಇರಾಕಾಗವಲ್ದು. ನಿಮ್ ಜೋಡಿ ಜಗಳ ಮಾಡಿ 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 ನನ್ ತಲೆ ಕೆಟ್ಟ ಹೋಗ್ಬಿಡ್ತಿ. ಸ್ವಲ್ಪ ನೆಮ್ಮದಿ ಶಾಂತಿ ಅನ್ನೋದು ಬೇಕಾಗೈತೆ ನನಗ. ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡ್ರಿ ನನ್ನ. ಶಂಬಲಿಂಗೇಶ್ವರ ಹೋಗಿ ನಡಿ. ಬೇಡ ಬೇಡ, ಗುಡ್ಡದ ಮಲ್ಲಾರ್ಜುನ್ಕ್ ಹೋಗ್ಬಿಡ್ರಿ. ಗುಡ್ಡದ ಮನೆ ಯಾಕ ಅಲ್ಲೇ ಶಂಬಲಿಂಗೇಶ್ವರ ಹೋಗು. ಯಾಕ ಇಲ್ಲಕ್ ಹೋಗ್ಬೇಕು, ಅಲ್ಲಿಗೆ ಹೋಗ್ಬಾರ್ದಾ? ನೋಡಿ ಶಂಬಲಿಂಗೇಶ್ವರ ದೇವಸ್ಥಾನ ಕೊಡೋ ನೀನ್ ಬಾಯಿ ಮುಚ್ಚಿಸ್ತಾನ. ಗುಡ್ಡದ ಮಲ್ಲಾರ್ಜುನ್ಗೆ ಹೋದ್ರೆ ನಿಮ್ ಬಾಯಿ ಮುಚ್ಚಿಸ್ತಾನ. ನನ್ನ ಬಾಯಿ ಮುಚ್ಚಾಕ ನೀ ಹೆಂಡತಿ ಏನದೀನಿ. ಇಲ್ಲ ಇದೆ ಶಂಬಲಿಂಗೇಶ್ವರ ಹೋಗು. ಇಲ್ಲ ಇಲ್ಲ, ಮಲ್ಲಾರ್ಜುನ್ ಗುಡಿಗೆ ಹೋಗೋದು. ಆತ ಎರಡಕ್ಕೂ ಹೋಗು. ಬರ್ತಿಲ್ಲ ಬರ್ತೀನಿ. ರೆಡಿ ಆಗೋ ಹೋಗ. ನಿಮ್ ಬಾಯಿನೂ ಮುಚ್ಚುತ್ತಾ, ನನ್ ಬಾಯಿನೂ ಮುಚ್ಚುತ್ತಾ. ಯಪ್ಪ ಶಂಬಲಿಂಗೇಶ್ವರ ಗುಡಿದ ಮಲಯಜ್ಜ ಈಗ ಕಾಪಾಡಪ್ಪ. ಯಾರಿಗೆ ಮಾತಾಡಿದ್ನಿ ಇಷ್ಟೊತ್ತ? ದೇವಸ್ಥಾನ ಬಂದಿರಿ, ಸಮಾಧಾನದಿಂದ ಇರ. ಮತ್ತೆ ಇಲ್ಲೂ ಜಗಳ ತೆಗಿಯಕ್ ಹೋಗಬಾರ್ದು. ನಾವ್ ಬಂದಿದ್ದ ಅದ್ರ ಸಂಬಂಧ ಅಲ್ಲ. ನೀವು ಅಷ್ಟ ಸ್ವಲ್ಪ ಸಮಾಧಾನದಿಂದ ಇರ್ರಿ. ಮನ್ಯಾಗ ಮಾಡ್ದಾಗ ಮಾಡಕ್ ನೀ ಹೋಗ್ಬೇಡಿ. ಬಸ್ ನನಗೆ ಹೇಳಕ್ ಬನ್ನಿ. ನಾನು ನಿನಗೆ ಏನು ಹೇಳಿ, ನೀ ಸಮಾಧಾನದಿಂದ ಇರು ಅಷ್ಟೇ. ದೇವರ ಹತ್ರ ನಮಸ್ಕಾರ ಮಾಡಿ ಕೇಳ್ಕೊಂಡು ಇನ್ನು ಮುಂದೆ ಜಗಳ ತೆಗಿಲಾರ್ದಂತ ಬುದ್ಧಿ ನೀನು ಕೊಡ್ಲಿ ದೇವರ ಹತ್ರ ಕೇಳ್ಕೊತಾನ. ದೇವ್ರ ಹತ್ರ ನೀನು ಬರೇ ಎದುರು ಮಾತಾಡೋದು ಬಿಟ್ಟು ಬಿಡಿ. ಮೇಲೆ ಈಗ ನಾ ಸುಮ್ಮನೆ ಬರಾಕತ್ತೀನಿ. ನೀವು ಅಷ್ಟೊತ್ತ ಅದು ಇದು ಅಂತ ಬುದ್ಧಿ ಹೇಳ್ಕೊಂತ ನೀವೇ ಮಾತಾಡಕತ್ತೀರಿ. ಸ್ವಲ್ಪ ಸುಮ್ಮನಿರ್ರಿ. ನಾ ಸುಮ್ಮನೆ ಇರ್ತೇನೆ. ಯಾವತ್ತು ನಿಂದ ಬರೇ ಜಗಳ ಸಮಾಧಾನದಿಂದ ಹೇಳ. ದೇವಸ್ಥಾನ ಬಂದಿವಿ. ಈಗೇನ್ ನಾ ದೇವಸ್ಥಾನದೊಳಗೆ ಬರ್ಲಾ ಅಥವಾ ಹಿಂಗ ಹೋಗ್ಲಾ? ಓಕೆ ನೋಡು ಹೆಂಗ್ ಇತ್ತಂದ ಮಾತಾಡೋದು. ಏನಂದ್ರೆ ಬಂದ್ಮೇಲೆ ಹೋಗು. ನೀವು ದೇವ್ರ ಬೇಡ ಗಂಡ ಬೇಡ ಹೋಗು. ನೀವಿಬ್ರು ಕನಸೈತ್ರಿ ನನಗ. ನೀವು ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ, ಮಾತಾಡ್ಲಾರ್ದ. ನಾನೇ ಬರ್ತೀನಿ ಒಳಗಡೆ. ನಾ ಸುಮ್ಮ ಅದನ್ನ ನೀನೇ ಶುರು ಮಾಡಿದ್ದೆ. ಈಗೇನ್ ಕರ್ಕೊಂಡು ಹೋಗ್ತೀರಾ ಇಲ್ಲ ನನ್ ದೇವಸ್ಥಾನಕ್ಕೆ? ಇದೇ ನಂದೆ ಪರ್ಮಿಷನ್ ತಗೋದು ನಂದೇನು ಇದಾನೆ. ನೀವು ಮಾತಾಡ್ಲಾರ್ದ ಸುಮ್ ಬರ್ರಿ, ಸೂಕ್ಷ್ಮ ಇರ್ರಿ. ನೀವು ದೇವಸ್ಥಾನ ದೇವ್ರು ಮಾತಾಡೋದು ಅಷ್ಟೇ. ದೇವ್ರ ಮುಂದೆ ಸಮಾಧಾನದಿಂದ ಇರ್ಬೇಕಷ್ಟೇ. ಹಾ ಬಾ. ಹಾ ಹಚ್ಚಿದ್ರೆ ಬಂದ್ರೆ ನೋಡ್ರಿ, ನಮ್ಮ ಮನ್ಸಿಗೆ ಬಹಳ ಕಿರಿಕಿರಿ ಆಗತ್ರಿ. ಹೆಂಗಂದ್ರೆ ನಮಗಾಗ ಒಂದು ಚೂರು ನೆಮ್ಮದಿ ಇಲ್ಲ. ಒಟ್ಟ ಏನ್ರಿ ಮಾಡಿದ್ರೆ ಒಂದು ಸಣ್ಣದಿದ್ರು ಜಗಳ ಆಗ್ತೈತಿ. ಗಂಡ ಹೆಂಡತಿ ನಡುವೆ ಬರೇ ಜಗಳ, ವೈಮನಸ. ಅದಕ್ಕೆ ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋಲ್ತ್ರಿ. ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಇವತ್ತು ಏನೇ ಮಾಡ್ಕೊಂಡು ಒಟ್ಟು ಸಮಾಧಾನ ಪಡಿಬೇಕಂತ ಹೇಳಿ ಈ ದೇವ್ರ ಹತ್ರ ಬಂದ ಕೇಳ್ಕೊಂಡ್ರೆ ಒಂಚೂರು ಏನು ದೇವ್ರ ಶಾಂತಿ ಕೊಡ್ತಾ ಬಂದಿವ್ರಿ. ಒಂಚೂರು ನೀವ ಯಾವ್ದೋ ಒಂದು ಒಳ್ಳೆ ಪೂಜೆ ಮಾಡಿ, ನಾವು ಒಳ್ಳೆ ಅರ್ಚನೆ ಮಾಡಿ ಮನಸ್ಸಿಗೆ ನೆಮ್ಮದಿ ಕೊಡ್ರಿ ಸರ್. ಏನು ತಲೆ ಕೆಡ್ಸೋಳಕ್ ಹೋಗ್ಬಾಡ್ರಿ. ಯಾವತ್ತೂ ಗುಡಿಗೆ ಬರ್ಲಾರ ಇವತ್ತು ಬಂದಿರಿ ಅಂದ್ರೆ ಅಲ್ಲಿ ಗುಡಿಯಾಗಲ್ಲ ಶಿವ. ಆ ಶಿವ ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾನ, ನಿಮ್ಗೆ ಎಂದೂ ಕೊಟ್ಟಾನ. ನೀವು ಅರ್ಚನೆ ಮಾಡಿಲ್ಲ ನಾನು ಮಾಡ್ತೀನಿ. ನಿಮ್ಮ ಹೆಸರೇನಮ್ಮ? ಮಾಲಾ. ರಾಶಿ? ಸಿಂಹ ರಾಶಿ. ನಕ್ಷತ್ರ? ಭರಣಿ ನಕ್ಷತ್ರ. ನಿಮ್ಮ ಯಜಮಾನದು? ಮಲ್ಲಪ್ಪ. ಅವ್ರ ರಾಶಿ? ಅದು ನನ್ನ ರಾಶಿ ನಕ್ಷತ್ರ ಗೊತ್ತಿಲ್ಲ. ಅಲ್ಲ, ಗಂಡನ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ನೀನು ಅದಕ್ಕೆ ಹೇಳ್ತೇನೆ. ನನ್ನ
ನನಗ್ ಬಾಳ ಹೋಗೈತಿ ಹೊರಗ್ ಬರೋವಲ್ದು ಸ್ವಲ್ಪ ತಡ್ರಲ್ಲ ನೆನ್ಪಿಸ್ಕೊತೀನಿ. ಹೌದೌದು ಹಿಂಗ ಈಗ ರಾಶಿ ನಕ್ಷತ್ರ ಮರಿ ಹೋಗ್ತಾ ಹೋಗ್ತಾ ಗಂಡ ಅನ್ನೋದು ಮರಿ ಎಲ್ಲ ಮರ್ತು ಬಿಡ. ನನ್ನ ನೆಗ್ಲೆಕ್ಟ್ ಮಾಡಾಕತ್ತೀನಿ, ನೆಗ್ಲೆಕ್ಟ್ ನನ್ನ ಮಾತು ಮನಿಗೆ ಹೊರಗೆ ಹಾಕಿದೆ ಅಂತ ಕಾಯಕತ್ತೀನಿ ಅಷ್ಟ. ರೀ ಮಲಗೋರೆ ಸುಮ್ಮನೆ ರೀ ಅದು ನೆನ್ಪೈತ್ ಬಿಡ್ರಿ. ಏ ರಾಶಿ ನಕ್ಷತ್ರ ಮೇನ್ ಅದು ಇಂಪಾರ್ಟೆಂಟ್ ಅಲ್ಲತಿ. ಏನು ಅಲ್ಲ ನಿನ್ ಮೊನ್ನೆ ನಿಂದು ಬರ್ಡೇ ನಾ ಮರ್ತಿದ್ದ ಡೇಟ್, ಅದಕ್ಕೆ ನೀ ಎಷ್ಟು ಜಗಳ ತೆಗ್ದಿ ರಂಪ ಮಾಡಿ ಎಲ್ಲಾರು ಕಲಿಸಿ ನಾ ಏನು ಹುಳು ಹಾಕೋಬೇಕು ಆ ಲೆವೆಲ್ಗೆ ಮಾಡಿ ಇಟ್ಟಿನಿ ನಾನು. ಅಲ್ಲ ಇವತ್ತು ನನ್ನ ರಾಶಿ ನಕ್ಷತ್ರ ಭಾರಿ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ನನ್ನ ಜೀವನಕ್ಕೆ ಮುಖ್ಯ, ನನ್ನ ಭವಿಷ್ಯಕ್ಕೆ ಮುಖ್ಯ ಇರುವಂಥದ್ದು. ಅದನ್ನ ಮರ್ತೀನಿ ಮತ್ತ ಅದು ಏನು ಇಂಪಾರ್ಟೆಂಟ್ ಅಲ್ಲ ಅಂತೀಯಲ್ಲ. ಈಗಾರ ನಾ ಏನ್ ದೊಡ್ಡ ತಪ್ಪ ಮಾಡ್ರಿ ಸಲ ಮಾತಾಡತ್ರಿ. ನೆನಪ್ ಮಾಡ್ಕೋತೀನಿ ತಡ್ರಿ, ಯಾವ್ದೋ ಒಂದ್ ಗದ್ದಲ್ದಾಗ ಮರ್ತೀನಿ ಅಷ್ಟೇ ಅಲ್ಲ. ತಡ್ರಿ ನೆನಪ್ ಪ್ರತಿಯೊಂದಕ್ಕೂ ನೀ ಏನ್ ಮಾಡ್ತೀವಿ ಎಲ್ಲದಕ್ಕೂ ಗಂಡ ನಡ್ರಟ್ಟು ಈಗ ನೋಡ ಗಂಡನ ರಾಶಿ ನಿನ್ನ ಮಾತ್ರ ಎಷ್ಟು ಚಂದ ಗಡ 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 ಹೇಳ್ಬಿಟ್ಟು ನಂದು ನೆನ್ಪಿಟ್ಕೊಳಕ್ಕಾಗಲ್ಲ. ನಂಗಂತೂ ಮರ್ತೋಗೈತಿ. ಹೌದು ನಂದು ನಾನು ಮಾಡ್ಕೊತೀನಿ, ನಾಳೆ ಸಂಸಾರ ಮಾಡಿ ನೀ ಯಾಕೆ ಹೇಳ್ತಾ ಇರ್ಬೇಕು. ಹೋಗ್ಲಿ ನೀನೇ ಅವ್ರಿಗೆ ಹೇಳಪ್ಪ ಸೋಮರ ನಂದು ನಾ ಹೇಳ್ತೀನಿ. ಅದಲ್ಲ ಅಕ್ಕಿ ಗಂಡನ್ಗೆ ಏನ್ ಕಿಮ್ಮತ್ ಕೊಡ್ತಾವ ಅದು ಮುಖ್ಯ, ಅದನ್ನ ಹೇಳ್ರಿ. ರೀ ನೀವೆಲ್ಲಿಂದ ಎಲ್ಲೆಲ್ಲ ಮಾತಾಡಕತ್ತೀರಿ, ಸ್ವಲ್ಪ ಸುಮ್ಮನೆ. ನಾವು ದೇವಸ್ಥಾನದೊಳಗದೀವಿ, ಅಜ್ಜರ್ದಾರ ಮುಂದಾದಾರ ಅವ್ರು ಏನ್ ಅನ್ಕೊಳಕಿಲ್ಲ. ಅಯ್ಯೋ ನೀವೇನಿಬ್ರು ನೆಮ್ಮದಿ ಹುಡ್ಕೊಂಡ್ ಬಂದಿದ್ರು, ಜಗ ಹುಡ್ಕೊಂಡ್ ಬಂದಿದ್ರು. ಅಲ್ಲ ಹೆಂಡತಿ ಅಂದ್ಮೇಲೆ ಅದನ್ನೆಲ್ಲ ನೆನ್ಪಿಟ್ಬೇಡ. ಅಪ್ರೂಪಕ್ಕೆ ಏನೋ ಮರ್ತೀನಿ ಬಿಡ್ರಿ. ಏನ್ ಮಾಡ್ಲಿ ಯಾವಾಗ ಮಾಡಿ ಹೌದು ಗಂಡ ಅನ್ನೋದು ಹಿಂಗೆ ಗಂಡನ ನೆನ್ಪೈತ್ರಿ. ನಾವ್ ರಾಶಿ ಮರ್ತೀನಿ ಅಜ್ಜರದು ರಾಶಿ. ಅಲ್ಲ ದೇವಸ್ಥಾನಕ್ಕೆ ಬಂದಿವಂದಾಗ ನನ್ನ ರಾಶಿ ನಕ್ಷತ್ರ ಏನು ಅಟ್ಲೀಸ್ಟ್ ಬಾಯ್ಕೆ ಮಾಡ್ಕೊಂಡು ಬರ್ಬಾರ್ದು. ಏನ್ ಗೊತ್ತಾಗ್ಲಿ ಬಿಡು. ನಾ ಏನ್ ದೊಡ್ಡ ತಪ್ಪು ಮಾಡ್ಬಿಟ್ಟಿನಿ. ಈಗ ಸ್ವಲ್ಪ ಸುಮ್ಮನೆ ನೆನಪು ಮಾಡ್ಕೋತೀನಿ. ಈಗ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಅಂದ್ ಏನ್ ನೆನ್ಪಿಟ್ಟಿರ್ತಾರ ಹೇಳಿ ನೀವು. ಸಂಸಾರದ ಸಣ್ಣ ಪುಟ್ಟ ಆಗಿರ್ತಾವ್ರಿ, ಅದಕ್ಕೆಲ್ಲ ತಲೆಗೆ ಕೂತ್ರೆ ಹೆಂಗ್ರಿ ನೀವು ಗುಡಿ ಬಂದವ್ರೆ ಜಗಳ ಮಾಡ್ಕೊಂಡು ಕೂತೀರಪ್ಪ. ಆದ್ರೆ ಈಗ ರಾಶಿ ನಕ್ಷತ್ರ ನೀವು ಅಕ್ಷಿ ಮಾಡೋರಿ ಯಾವಾಗ ನೋಡಮ್ಮ ಅದ ಮತ್ತೆ ನಿಮ್ಗೆ ಅದು ಹೇಳಿದ್ರೆ ನಿಮ್ಗೆ ರಾಶಿ ನಕ್ಷತ್ರ ಬೇಕಾದ್ರೆ ಕಿಕ್ಕಿ ನೆನ್ಪಿಡಲ್ಲ ಅಂದ್ರೆ ಮತ್ತೆ ಸಮಾಧಾನ ಇರುವಾಗ ನನಗೆ ಬುದ್ಧಿ ಹೇಳಿ. ನೀವ್ ಹೇಳ್ಬಿಡ್ರಿ, ಇಷ್ಟು ಮಾತಾಡೋ ಬದ್ಲಿ ನಿಮಗ್ ನೆನಪದ ಇಲ್ಲ ಹೇಳ್ಬಿಡ್ಲ. ನನ್ನ ಎಲ್ಲ ಹೇಳ್ತಾನೆ ಹೇಳ್ರಿ. ಅದಲ್ಲ ನನಗೆ ನೀ ನೆನ್ಪು. ನೀವ್ ಹಿಂಗ ಜಾಸ್ತಿ ಮಾತಾಡಿದ್ರೆ ಆ ಶಿವನ್ ಮೇಲೆ ಆಣಿ. ನೋಡಮ್ಮ, ಹೆಂಡತಿ ತಪ್ಪು ಮಾಡಿದಾಗ ಗಂಡ ಅನುಸರಿಸ್ಕೊಂಡು ಹೋಗ್ಬೇಕು, ಗಂಡ ತಪ್ಪು ಮಾಡಿದಾಗ ಹೆಂಡತಿ ಅನುಸರಿಸ್ಕೊಂಡು ಹೋಗ್ಬೇಕು. ನೀವಿಬ್ರು ಅದನ್ನ ದ್ವಾರ ಮಾಡ್ಕೊಂತ ಹೋದ್ರ ಮುಂದೆ ಬಹಳ ಸಮಸ್ಯೆ ಆಗ್ತೈತಿ. ಆ ಜಗಳ ಮಾಡ್ಕೊಳಕ್ ಹೋಗ್ಬಾರ್ದಮ್ಮ. ಹಿಂಗ್ ಜಗಳ ಮಾಡ್ಕೊಂತ ಹೋದ್ರಲ್ಲ ಇಬ್ರು ಬೇರೆ ಬೇರೆ ಆಗೋ ಸ್ಥಿತಿ ಬರ್ತೈತಿ. ಎಲ್ಲ ನಮ್ಮ ಮನಸ್ಸಿನಾಗ ಐತಮ್ಮ. ಏನಪ್ಪ ನೀವು ಹೇಳ್ತಾರದು ಅದನ್ನ ಎಲ್ಲ ನಮ್ಮಲ್ಲೇ ಐತೆ, ಅದನ್ನ ನಾವು ಕಂಡ್ಕೋಬೇಕಷ್ಟ. ಇಲ್ರಿ ಸವರ ನಾ ಆ ರೀತಿ ಜಗಳ ಇಲ್ರಿ, ಆ ವಾಣಿ ವಾಪಸ್ ಹೋರಿ. ನೋಡಿದ್ರಿ ಆ ಶಿವನ ಮೇಲೆ ಆನೆ ಮೇಲೆ ನಿಮ್ಮಿಬ್ಬರು ಮನಸ್ಸು ಹೆಂಗಾಯ್ತು ಅಂತ ಅಷ್ಟೇ ರೀ. ಶಾಂತಿ ಅನ್ನೋದು ಬೇರೆ ಎಲ್ಲೇ ಇಲ್ಲ, ನಮ್ಮಲ್ಲೇ ಐತೆ. ಅದನ್ನ ಹುಡ್ಕೋಬೇಕಷ್ಟೇ. ಆ ದೊಡ್ಡವರು ಈ ಗುಡಿ ಗುಂಡಾರನ್ನ ಯಾಕೆ ಮಾಡ್ಯಾರ ಹೇಳ್ರಿ? ಇಲ್ಲಿ ಬಂದ್ರ ಒಂದು 10-20 ನಿಮಿಷ ಕುಂತೋದ್ರ ಮನಸ್ಸಿಗೆ ಸಮಾಧಾನ ಸಿಕ್ತು, ಆರಾಮಾಗಿರ್ಬೇಕು. ಹಿಂಗೆ ಜಗಳ ಮಾಡ್ಕೊಂಡು ಇರಬಾರ್ದು. ನೋಡ್ರಿ ನೀ ಇನ್ನೊಂದು ಜಗಳ ಮಾಡಿದ್ರೆ ಆ ಶಿವನ ಮೇಲೆ ಆನೆ ಆಗೈತೆ ನೋಡಿ. ಯಪ್ಪ ತಪ್ಪಾಯ್ತು. ಮುಂದೆ ನಾವು ಯಾವತ್ತೂ ಹಿಂಗೆ ಜಗಳ ಆಡಂಗಿಲ್ರಿ. ಈ ಸಣ್ಣ ಪುಟ್ಟದಕ್ಕೆ ಯಾವುದಕ್ಕೂ ನಾವು ಜಗಳ ಆಡಂಗಿಲ್ಲ. ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಸವಾರ. ಶಿವ ಕ್ಷಮಿಸಪ್ಪ, ಏನ್ ತಪ್ಪಾಗಿದ್ರು ಕ್ಷಮಿಸ್ಬೇಕು. ನಾನು ಏನಾದ್ರು ತಪ್ಪು ಮಾಡಿದ್ರು ನೀವು ಹೊಟ್ಟೆ ಹಾಕೊಂಡ್ಬಿಡ್ರಲ್ಲ, ಇನ್ನೊಂದು ನಾ ಜಗಳನೂ ಮಾಡಂಗಿಲ್ಲ. ನಾನು ಬಾಯಿ ತಪ್ಪಿ ಸಿಟ್ಟು ಬಂದಾಗ ಏನೋ ಅವ್ನು ಅಂದಿರ್ತೀನಿ. ನೀನು ಅದೇನು ತಪ್ಪು ತಿಳ್ಕೊಬೇಡ. ದೇವ್ರ ಮುಂದೆ ಎಲ್ಲ ಸಿಟ್ಟು ಇಲ್ಲೇ ಬಿಟ್ಬಿಡ್ನು. ಇವ್ರ ಮುಂದೆ ಹೊಂದ್ಕೊಂಡು ಹಿಂಗೆ ಹೆಂಗದೀವೋ ಹಂಗೆ ಹೊಂದ್ಕೊಂಡು ಸಂಸಾರ ಮಾಡೋಣ ಅಷ್ಟೇ. ಸದಾ ನೀವು ನಮ್ಮ ಕಣ್ ತೆಗ್ಸಿದ್ರಿ ಚಲೋ ಆತ್ರಿ. ಇಲ್ಲ ಖರೇನ ಇಲ್ಲ ಅಂದಿದ್ರೆ ನಾವು ದಿನ ಸಣ್ಣ ಪುಟ್ಟ ಜಗಳ ಆಡ್ತಿದ್ದೀವಿ. ಶಿವ ಬುದ್ಧಿ ಕೊಟ್ಟು ನಿಮ್ಮನ್ನ ಕಳಿಸ ನಮ್ಗೆ ಹೇಳಾಕ ಚಲೋ ಆತ್ರಿ. ಅದಕ್ಕೆ ಅಲ್ಲನ್ರಿ ಗುಡಿ ಗುಂಡಾರ ದೇವ್ರು ಅಂತ ಮಾಡಿರೋದು. ಇಲ್ಲಿ ಬಂದದಕ್ಕೆ ನೀವು ಸಮಾಧಾನ ಆದ್ರಿ ಇಲ್ಲಿಗ ಹಿಂಗೆ ಹೊಂದಾಣಿಕೆಯಿಂದ ಇರ್ಬೇಕು ನೀವು. ಆಯ್ತು ನಿಮ್ಮಿಬ್ಬರಿಗೆ ಸರಿಗೆ ಅರ್ಚನೆ ಮಾಡ್ಕೊಂಡ್ ಬಂದ್ಕೊಡ್ತೀವಿ. ತಲೆ ಕಿತ್ತಕ್ಕೆ ಹೋಗ್ಬೇಕು, ಎಲ್ಲ ಆರಾಮ ಸಮಾಧಾನ ಹಿಂಗೆ ನಡ್ಕೊಂಡಿರ್ಬೇಕು. ಮತ್ತೆ ಅರ್ಚನೆ ಮಾಡ್ಕೊಂಡು ಬರ್ತೀನಿ.
ಅವೇದ್ಯ ಶಶಿಯ ದಕ್ಷಿಣ ಸಾಸಮಯ ಪಯಣ. ಓ, ದಕ್ಷಿಣ ಧ್ರುವದ ಅನ್ವೇಷಣೆ ಏಕೆ? ರೀ ರೀ ಏನ ನಮ್ಮ ತಮ್ಮ ಅದನ್ನಲ್ಲ ಅವನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತ? ನಿಮ್ಮ ತಮ್ಮ ಅಯ್ಯಪ್ಪ, ಅವ ಜಗತ್ನಾಗ ಯಾರಿಗೂ ತಮ್ಮಾಗೂ ಹುಟ್ಟಬಾರ್ದು, ಮಗಾಗೂ ಹುಟ್ಟಬಾರ್ದು, ಏನಾಗೂ ಹುಟ್ಟಬಾರ್ದು. ಯಾಕ್ರಿ ಅವನ ಬಗ್ಗೆ ಹಂಗಂತೀರಿ? ನಾನು ಒಂದೇ ಅಲ್ಲ, ಇಡೀ ಊರಿಗೆ ಅವ್ನು ಬೈಕೈತಿ. ಊರ್ ಮಂದಿಗೆ ಏನ್ ಗೊತ್ತೈತಿ? ನನಗ್ ಗೊತ್ತೈತ್ಲ ನಮ್ ತಮ್ಮ ಎಷ್ಟ್ ಚಲೋ ಅದಾನ ಅಂತ ಹೇಳಿ. ಹುಟ್ಟಿನ ಬಂದಾನ, ನಿನಗೆ ಎಷ್ಟು ಮೋಸ ಮಾಡ್ಯಾನ, ಅದು ನಿನಗೇನು ಗೊತ್ತಾಗಬೇಕು? ಅಲ್ಲ, ಅವ ನಿಮ್ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡ್ ಗೊತ್ತನ. ಅಕ್ಕ ಮಾಮಾರ್ ಹಂಗದಾರ, ಮಾಮಾರ್ ಹಿಂಗದಾರ, ಮಾಮಾರ್ ದೇವ್ರ ಅಂತಾರ ಅಂತ ಹೇಳ್ತಾನ. ನೀವ್ ನೋಡಿದ್ರ ಒಳ್ಳೆ ಹೊಟ್ಟಿ ಉರ್ಕೊಂಡವ್ರಿಗೆ ಚಲೋ ಮಾತಾಡ್ತೀರಪ್ಪ. ಖರೇನ ಹಂಗಂತಾನ್ರಿ ಅವ. ಯಾವತ್ತೂ ನಿಮ್ಮನ್ ಬಿಟ್ಕೊಟ್ ಮಾತಾಡಂಗೆ ಇಲ್ಲ. ನನ್ ಕಣ್ಣಿಗೆ ನಮ್ಮಿ ಬಿದ್ದಿಲ್ ಬಿಡ್ರಿ ಅವ. ಬಾರಿ ಚಲೋ ಬಿಡವ, ನಿಮ್ ತಮ್ಮ ಚಲೋ, ನೀ ಚಲೋ, ನಿಮ್ಮ ಅಪ್ಪ ಚಲೋ, ಎಲ್ಲ ನೀವು ಚಲೋ, ನಾವು ಅಷ್ಟೇ ಕೆಟ್ಟ ಆತ. ನೀವು ಹೊರಗೆ ಓಡ್ಯಾಡ ಬಾ. ಆ ಹೊರಗೆ ಅವನ ಅವತಾರಗಳು ಒಬ್ಬೊಬ್ಬರು ಒಂದೊಂದ್ ತರ ವರ್ಣಿಸಿ ಹೇಳ್ತಾರ. ಅದ್ ನೋಡಿದ್ರೆ ಗೊತ್ತಾಗತ್ತೆ, ಅಪ್ಪ ದೊಡ್ಡ ಅವತಾರ ಪುರುಷ ಅಂತ ಅವಾಗ ಗೊತ್ತಾಗತ್ತೆ. ಹಂಗಲ್ರಿ, ನಮ್ ತಮ್ಮನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತ ಅಂತ ಕೇಳ್ದೆ. ಭಾರಿ ಒಳ್ಳೆ ಅವ ಅಂತ. ಒಳ್ಳೆ ಜಗತ್ನಾಗ ಎಲ್ಲಿ ಟಾರ್ಚ್ ಹಾಕಿ ಹುಡುಕ್ಬೇಕು ರೀ. ಏನ್ ಹಿಂಗ್ ಚುಚ್ಚಿ ಮಾತಾಡ್ದಾಗ ಚಲೋ ಮಾಡ್ತಿರ್ಲ? ಹಂಗಂದ್ರ ಹಂಗಂತ ಇಲ್ಲ. ನಿಮ್ ತಮ್ಮ ನಾರ್ಮಲ್ ಅದ, ನಾರ್ಮಲ್. ಯಾಕ್ರಿ ನಮ್ ತಮ್ಮನ ಬಗ್ಗೆ ಹಿಂಗ್ ಮಾತಾಡ್ತೀರಿ? ನಾನ ಇನ್ನೇನ್ ಮಾತಾಡ್ಲಿ? ಅವ್ನ್ ಇರು ಸ್ವಭಾವ ಹೇಳತ್ತನ. ಯಪ್ಪ ಯಪ್ಪ ಯಪ್ಪ, ಯಾರಿಗೂ ಬೇಡ. ಅಲ್ಲ, ಅವ ನಿಮ್ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡ ಅಕ್ಕ ಮಾಮಾರ್ ಹಂಗದಾರ, ಮಾಮಾರ್ ಹಿಂಗದಾರ, ಮಾಮಾರ್ ದೇವ್ರ ಅಂತಾರ ಅಂತ ಹೇಳ್ತಾನ. ನೀವ್ ನೋಡಿದ್ರ ಒಳ್ಳೆ ಹೊಟ್ಟಿ ಉರ್ಕೊಂಡವ್ರಿಗೆ ಚಲೋ ಮಾತಾಡ್ತೀರಪ್ಪ. ಖರೇನ ಹಂಗಂತಾನ್ರಿ ಅವ. ಅವ ಯಾವತ್ತೂ ನಿಮ್ಮನ್ ಬಿಟ್ಕೊಟ್ ಮಾತಾಡಂಗೆ ಇಲ್ಲ. ಪಾಪ ಅಲ್ಲ, ನೀ ಮನ್ಯಾಗಿರ್ತಿ, ನಿಂಗ ಗೊತ್ತಾಗಲ್ಲ. ನೀ ಹೊರಗೆ ಓಡ್ಯಾಡ ಬಾ. ಆ ಹೊರಗೆ ಅವನ ಅವತಾರಗಳು ಒಬ್ಬೊಬ್ಬರು ಒಂದೊಂದ್ ತರ ವರ್ಣಿಸಿ ಹೇಳ್ತಾರ. ಅದ್ ನೋಡಿದ್ರೆ ಗೊತ್ತಾಗತ್ತೆ, ಅಪ್ಪ ದೊಡ್ಡ ಅವತಾರ ಪುರುಷ ಅಂತ ಅವಾಗ ಗೊತ್ತಾಗತ್ತೆ. ಈ ಮಂದಿಗೆ ಅದ ಕೆಲ್ಸ್ರಿ. ಬ್ಯಾರೆದವ್ರ ಮನಿ ಮಕ್ಳು ಚಲೋ ಇದ್ರಂದ್ರ ಬರೀ ಮಾತಾಡೋದ ಇರ್ತೈತಿ. ನೀವು ಅವ್ರ ಜೊತೆ ನಾ ಸೇರ್ಬಿಡುದನ. ನಮ್ ತಮ್ಮ ಹೆಂಗದನಂತ ನಂಗೆ ಗೊತ್ತೈತಿ. ನಾ ಯಾರ ಜೋಡಿ ಸೇರಿಲ್ಲ. ಅವ ಮಾಡು ಅವತಾರಗಳು ನೋಡಿ ನಿಂಗೆ ಹೇಳತ್ತಾನ ಅಷ್ಟ. ಏನಿಲ್ಲ, ನಾ ಇದನ್ನ ನಂಬುದಿನಿಲ್ಲ. ಯಾಕೆ ಹೇಳ್ರಿ, ನಾ ಸಣ್ಣ ಕಿರಾಕಲಿಂದ ನೋಡ್ಕೊಂತ ಬಂದಿನ ಅವನ್ನ. ಎಷ್ಟ್ ಚಲೋ ಅದನ್ ಗೊತ್ತಾ ಅವ? ಏನ್ ಗೊತ್ತಾ, ನಮ್ಗೇನ ಗೊತ್ತಿದ್ರಲ್ಲ ಅದೆಲ್ಲ. ಅದಕ್ಕ ಒಬ್ಬರ ಬಗ್ಗೆ ಮಾತಾಡುವಾಗ ತಿಳ್ಕೊಂಡ್ ಮಾತಾಡ್ಬೇಕು ಅನ್ನೋದು, ಬಾಯಿಗೆ ಬಂದಂಗ ಮಾತಾಡೋದಲ್ಲ. ಅವ ಒಂದೊಂದ್ ತರ ನಾಟಕ ಮಾಡ್ತಾನೆ. ನೀ ಒಳ್ಳೆ ಅವ್ನ್ ಮೊದ್ಲಿಂದ ನಾಟಕ ಮಾಡ್ಕೊತ ಬಂದಿಲ್ಲ, ನಿಂಗೆ ಅಡ್ಜಸ್ಟ್ ಆಗ್ಬಿಟ್ಟು. ಅಲ್ಲ, ನಮ್ ತಮ್ಮನ ಮೇಲೆ ಇಷ್ಟ ಬೇಸ್ತಿನ ಮಾತಾಡಕತ್ತೀರಿ ನೀವು. ನೀನು ಚುಚ್ಚಾಗ್ತೀನಿ. ನಾ ನಿಮಗ್ ಚುಚ್ಚಾತಿಲ್ರಿ, ನಮ್ ತಮ್ಮನ ಬಗ್ಗೆ ಹೇಳಾಕತ್ತೇನ. ಭಾರಿ ಚಲೋ ಬಿಡು. ಅಕ್ಕ ತಮ್ಮ ಅವ್ನು ಹಿಂಗಿರ್ಬೇಕು. ನಮ್ಮ ಅಣ್ಣ ತಮ್ಮ ಯಾವತ್ತ ನಾವು ಹಿಂಗ್ ಮಾತಾಡಿಲ್ಲ. ನಾ ಸಣ್ಣ ಕಿರಾಕಲಿಂದ ನಾ ನೋಡ್ಕೊಂತ ಬಂದಿನ ಅವನ್ನ. ನೀ ಮನ್ಯಾಗ ಇರ್ತಿ, ನಿಮ್ಗೆ ಗೊತ್ತಾಗ. ನೀ ಹೊರಗೆ ಬಂದು ನೋಡ ನಿಮ್ಮ ತಮ್ಮನ ಅವತಾರ ಹೆಂಗಿರ್ತೈತೆ ಅಂತ ಒಬ್ಬೊಬ್ಬ ಒಂದೊಂದ್ ನಾಟಕ ಮಾಡಿ ಹೇಳ್ತಾನ. ನೋಡ್ರಿ, ಈಗೂ ಉರ್ಕೊಂಡೆ ಹೇಳಾಕತ್ತೀರಿ ನೀವು. ನಿಮ್ ಮಾತಿನ ಮೇಲೆ ಗೊತ್ತಾಕೈತಿ ನನಗ. ಚಿಕ್ಕ ವಯಸ್ಸಿಂದ ನನ್ ಜೊತೆ ಆಡಿ ಕಾಲ ಕಳ್ದಾನವ. ಅವ್ನ್ ಬಿಟ್ಟು ಹೊರಗ್ಲಾರ್ ಹೇಳುದ್ ನಮ್ಗಣ್ಣ. ನಾನ್ ನೋಡಿನ್ ತಗೋರಿ ನಮ್ ತಮ್ಮ ಎಷ್ಟ್ ಚಲೋ ಅದಾನಂತ ನನಗೆ. ನಿನ್ ಜೋಡಿ ನಾಟಕ ಮಾಡಿಲ್ಲ ನೀ ಯಾವತ್ತು? ಏನಂತ ಮಾತಾಡ್ತೀರಿ ನೀವು? ಹೌದು, ನಮ್ ತಮ್ಮನ ಬಗ್ಗೆ ಹಿಂಗ್ಯಾಕ್ ಮಾತಾಡಕತ್ತೀರಿ ನೀವು? ನಾ ಏನು ಮಾತಾಡಿಲ್ಲ, ನಾ ಮಾತಾಡಂಗಿಲ್ಲ. ಮುಂಜಾನೆ ನೀ ಮತ್ತ ಅದನ್ನ ಜಗಳ ತೆಗಿಬೇಡ. ಈಗ ನಮ್ಮಿಬ್ಬರ ನಡು ಏನೇ ಮಾತಾಡೋ ಅದು ಬಿಟ್ಟ ನಿಮ್ ತಮ್ಮ ಸಲುವಾಗಿ ಇದಕ್ ಮಾತಾಡ್ತಿ ಈಗ? ಅಲ್ಲ, ಕೇಳ್ದೆ ನಮ್ ತಮ್ಮನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತ ಅಂತ ಹೇಳಿ. ನೋಡು, ನಿಮ್ಮ ತಮ್ಮ ಚಲೋ ಅದಾನೆ, ನಿಮ್ಮ ತಮ್ಮ ಒಳ್ಳೆಯವ. ಜಗತ್ತ ನಿಮ್ಮ ತಮ್ಮನ ತರ ಯಾರು ಇಲ್ಲ. ಇನ್ನೇನ್ ಬೇಕು ಇದಕ್ಕಿಂತ? ಯಾಕಷ್ಟು ಉರ್ಕೊಂಡ್ ಹೇಳ್ತೀರಿ? ಸ್ವಲ್ಪ ಸಮಾಧಾನಲೆ ಪ್ರೀತಿಯಿಂದ ಹೇಳ್ರಲ್ಲ. ಅವನ್ ಮ್ಯಾಲೆ ಎಷ್ಟು ಪ್ರೀತಿ ಇಟ್ಟನಂದ್ರ ಬೇಕಾದ್ರೆ ಒಂದಿನ ಮಾತಾಡ್ಸ್ರಿ, ಹೇಳ್ತಾನವ ಮಾವರ ಮಾವರ ಅಂತ ಹೇಳಿ. ಹಂಗಂದಿ? ಒಂದಿನ ಮಾತಾಡ, ದಿನ ಬರ್ತಾನ, ಇಲ್ಲೇ ಇರ್ತಾನ, ಉಣ್ತಾನ, ತಿಂತಾನ, ಹೋಗ್ತಾನ. ಅವ ಇಲ್ಲೇ ಇರ್ತಾನ. ನನ್ನ ಸಂಬಂಧ ಹಿಂಗೆಲ್ಲ ಮಾತಾಡಕತ್ತೀರ ನೀವು? ನಮ್ಮ ಮನ್ಯಾಗೂ ಏನ್ ಕಮ್ಮಿ ಇಲ್ಲ. ಆಯ್ತದ, ನಿನ್ ತಮ್ಮ ನಿನಗ್ ಗೊತ್ತ. ನೀ ಹೋಗ್ಬಿಡು. ಯಾರು ಬಂದ್ರ? ನಮಸ್ಕಾರ ನವೀನ್ ಅವ್ರೆ.
ನಮಸ್ಕಾರ ಬರ್ರಿ ನಮಸ್ಕಾರ, ಸಿದ್ದವ್ರೆ. ನಮಸ್ಕಾರ ಚಂದ್ರ ಅವ್ರ ಬರ್ರಿ ಕೂಡ್ರಿ ಆರಾಮಿದ್ದಾರ ಕೂಡ್ರಿ ನೀವು ಏನ ಕೂಡ್ರಿ. ಏನ್ ಆರಾಮಿದ್ದಾರ್ರಿ ನಿಮ್ಗೆ ಆರಾಮ್ ಇರ್ಲಿಲ್ಲಲ್ಲ ನಿಮ್ ನೋಡ್ಕೊಂಡು ಹೋಗಕ್ ಬಂದ್ವಿ ನನಗೇನಾಗೈತ್ರಿ ನಾ ಆರಾಮ ಅದನ್ನ ಇಲ್ರಿ ನಿಮ್ಗೆ ಏನೋ ಲೂಸ್ ಮೋಷನ್ ಆಗಿ ಒಂದ್ 4 ದಿವಸ ಅಡ್ಮಿಟ್ ಆಗಿ ಪೂರ್ತಿ ನಿಕ್ಷಣ ಕಬ್ಬಿದ್ದಾರ ಅಂತ ಸುದ್ದಿ ಕೇಳಿದ್ವಿ ಬೇರೆ ಯಾರು ಹೇಳಿ ನಾವೇನ್ ನಂಬ್ತಿದ್ವಿ ಅಲ್ರಿ ನಾ ದಿನ ಆಫೀಸ್ ಹೋಗ್ತೀನಿ ಬರ್ತೀನಿ ಎಲ್ಲಾ ಕಡೆ ಓಡಾಡ್ತೀನಿ ಎಲ್ಲಾ ಮಾಡ್ತೀನಿ ಎಷ್ಟು ತಿಂದ್ರು ಏನ್ ಮೆಣಸಿನಕಾಯಿ ತಿಂತಾನೆ ಬಿಟ್ಟು ಆಗೋದು ನಿಮ್ಗೆ ಲೂಸ್ ಮೋಷನ್ ಯಾವ ಹೇಳ್ದ ಬೇರೆದವ್ರು ಹೇಳಿದ್ರೆ ನಾವ್ಯಾಕ್ ಬರ್ತಿದ್ವಿ ಸ್ವತಃ ನಿಮ್ಮ ಅಳಿಯ ಆನಂದನ ಹೇಳಿದಾನ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗ್ರತ್ತ ಅಂತ ತಿಳ್ಕೊಂಡು ಚಂದ್ರನಾಗ ನಾವು ಕೂಡಿ ಬಂದ್ವಿ ನಾವ್ ಹೋಗ್ ಬಂದ 4 ದಿನ ಆಯ್ತು 4 ದಿವಸ ಆತ ಯಾವ ಹೇಳ್ತಿ ನಿಮ್ಗೆ ಇದು ಒಳ್ಳೆ ಕಥೆ ಆಯ್ತಲ್ಲ ನಾವು ನಿಮ್ಮ ಮಳೆನ ಆನಂದ್ ಹೇಳಿದ ಅಣ್ಣಾರ ನೀವ್ ಬ್ಯಾರೆ ಯಾರ ನೋಡಿ ಕನ್ಫ್ಯೂಸ್ ಆಗಿರ್ಬೇಕ್ರಿ. ಹೌದ್ರಿ ಅವರೇ ಹೇಳಿದ್ದು ಇಷ್ಟ ಅಲ್ರಿ ನಮ್ಮ ಅವ್ರು ಹಾಸ್ಪಿಟ್ಲ್ಗೆ ಹಾಕೇವಿ ಖರ್ಚಿಗೆ ರೊಕ್ಕಿಲ್ಲ ಅಂತ ತಿಳ್ಕೊಂಡು ನನ್ನ ಕಡೆ 3,000 ಚಂದ್ರನ ಕಡೆ 5,000 ಇಸ್ಕೊಂಡು ಹೋಗ್ಯಾನ ಅವ ನಮ್ ತಮ್ಮ ಅಲ್ಲ. ನಮ್ಮ ಮನೆಗೆ ಏನ್ ಕಮ್ಮಿ ಆಗೈತೆ ನಮ್ ತಮ್ಮಗ ಎಲ್ಲಾ ಹೆಚ್ಚೈತಿ. ಅವತಾರ ಸ್ವಲ್ಪ ಸಮಾಧಾನ ನೀಡ್ರಿ. ಅಣ್ಣಾರ ನಮ್ ತಮ್ಮ ಏನ್ ಹಿಂಗ್ ಹೇಳಾಕಿಲ್ಲ, ನೀವ್ ಯಾಕೋ ಸುಳ್ಳು ಮಾತಾಡಕತ್ತೀರ ಅನ್ಸಾಕೈತಿ ನನಗ. ಇಲ್ಲ ತಂಗಮ್ಮ ಬೇರೆದವ್ರು ಹೇಳಿದ್ರೆ ಯಾಕೆ ನಮ್ತೇವೆ ನಾವು ಸ್ವತಃ ನಿಮ್ಮ ತಮ್ಮನ ಬಂದು ನಮ್ಮ ಅವಾಗ ಆರಾಮಿಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ ರೊಕ್ಕಿಲ್ಲ ಅಂತೇಳಿ ನನ್ನ ಕಡೆ 3,000 ರೂಪಾಯಿ ಇಸ್ಕೊಂಡು ಹೋಗ್ಯಾನ ಅಲ್ ತಂಗ್ಯವ ನಿಮ್ ತಮ್ಮನ್ ನೋಡಿಲ್ಲ ನಾವು ಆನಂದನ ಅದ ಗಡ್ಡ ಬಿಟ್ಕೊಂಡು ಟಿ ಶರ್ಟ್ ಹಾಕೊಂಡು ನೈಟ್ ಪ್ಯಾಂಟ್ ಹಾಕೊಂಡು ಇತ್ತಾಗೊಮ್ಮೆ ಅಡ್ಡಾಡ್ತಾನಲ್ಲ ಅವನ ಹೌದಲ್ಲ ನಿಮ್ ತಮ್ಮ ಹಂಗ ಬಾಳ ಜನ ಹುಡ್ರು ಹಾಕೋತಾವು ಅವನ್ನೆಲ್ಲಾರು ನಮ್ ತಮ್ಮ ಅನ್ನಕ್ಕಾಗುತ್ತನ್ರಿ ಏನಾರ. ಏಯ್ ನೋಡ ನಿಮ್ ತಮ್ಮನ ಅವತಾರಗಳು ನೋಡ ನನ್ನ ಹೆಸರು ಹೇಳಿ ನನ್ನ ಸದ್ಯ ಇವ ಸತಾನ್ರಿ ಅವ್ನು ಸುಡಾಕ್ ರೊಕ್ಕಿಲ್ಲ ತಿಸ್ಕೊಂಡು ಬಂದಿಲ್ಲ ಅಪ್ಪ ಅದೊಂದು ಕಮ್ಮಿ ಐತಿ ಅವ್ರ ಬ್ಯಾರೆ ಯಾರ ನೋಡಿ ನಮ್ ತಮ್ಮ ಅನ್ಕೊಂಡಾರ ಅಷ್ಟ. ನಮ್ ತಮ್ಮ ಏನ್ ಅಂತಾವಲ್ಲ ಹಂಗ ರೊಕ್ಕಾನು ಕೇಳಂಗಿಲ್ಲ. ನಾವು ಅದ ಅನ್ಕೊಂಡ್ವಾ ಚಂದ್ರ ನಾವು ದಾರ ಬರ್ಬೇಕಾದ್ರೆ ಅದನ್ನ ಮಾತಾಡ್ಕೊಂಡ್ವಿ ಅವಾಗೇನ್ ರೊಕ್ಕ ಕಡಿಮೆ ಐತಿ ಇವ್ಯಾಕ ರೊಕ್ಕ ಕೇಳಿಲ್ಲ ಅಂತ ಹೇಳಿ ಆದ್ರೂ ಮನುಷ್ಯನ ಪರಿಸ್ಥಿತಿ ಹೆಂಗ್ ಬರ್ತೈತೆ ಅನ್ನೋದು ಗೊತ್ತಾಗೋದಿಲ್ಲಲ್ಲ ಅದಕ್ಕಿದ್ರು ಇರ್ಬೇಕಂತ ತಿಳ್ಕೊಂಡು ಅವನ ಕೈ ನಾ 3,000 ಚಂದ್ರನ 5,000 ಕೊಟ್ಟು ಕಳ್ಸಿದ್ರು ನಿಮ್ಗ ಗೊತ್ತೈತ್ಲ ನಿಮಗ್ ಲಗ್ನ ಮಾಡ್ಕೊಡ್ಬೇಕಾರ ನಿಮ್ ಮನಿ ತುಂಬೋ ಕೊಟ್ಟು ಕಳ್ಸಾರ ನಮ್ಮ ಅಪ್ಪಾರಿ. ನಮ್ ತಮ್ಮ ಕಮ್ಮಿ ಮಾಡ್ತಾರ. ನಾವು ಮಾತಾಡ್ಸಕ್ ಒಂದ್ ಜಗಳ ಮಾಡ್ದಂಗ ಆಯ್ತಲ್ಲ ಇದು ಎಲ್ಲದರ್ ನೀವು ಕಿಮ್ಮತ್ ಹೇಳಿದಾರೆ ತುಂಬ ಕಳ್ಸ್ಯಾರ ಅಂತ ಹೇಳಿ ಇದ್ದಿದ್ ಹೇಳಿರಿ ಹಿಂಗ ಅಂತೀರಿ ನೀವು. ಓ ನಮಸ್ತೆ ಬರ್ರಿ ನೀವು ಇಲ್ಲಿ ಬಂದಿರಲ್ಲ ಇಲ್ಲ ನವೀನ್ ಅವ್ರಿಗೆ ಆರಾಮಿಲ್ಲ ಅಂದ್ರ ಮಾತಾಡ್ಸ್ಕೊಂಡು ಹೋದ್ರಂತೆ ಚಂದ್ರನ ನಾವು ಕೂಡಿ ಬಂದ್ವಿ ಹೌದು ನಿಮ್ ಕಾಲ ಹೆಂಗೈತಿ ಈಗ ಆಗ್ರಿ ಫ್ರಾಕ್ಚರ್ ಐತೆ ಅಂತ ಕೇಳಿದ್ದೆ ಫ್ರಾಕ್ಚರ್ ಆಯ್ತಲ್ಲ ಡಿಸ್ಚಾರ್ಜ್ ಆದ್ರಿ ನಂದು ಇವ್ರದು ಅವ್ರದು 3 ಮಂದಿ ಕಾಲ್ ಮುರಿದಿತ್ರ ಎಲ್ಲ ಅಡ್ಮಿಟ್ ಆಗಿ ವಾಪಸ್ ಬರ್ತೀನಿ ಏನ್ ಆಗತ್ತೆ ನೀವು ಊರಿ ಮತ್ತೆ ತರಾಮ ಕೂತನ ಕಾಲ್ ಫ್ರಾಕ್ಚರ್ ಇರ್ತೀರಲ್ರಿ ಹಂಗಾಕಂದವ ಯಾವ ನಿಮ್ಮ ಮನೆ ನಮ್ಮಳಿಯ ಹ್ಞೂ ನನ್ನ ಕಡೆ 10,000 ರೂಪಾಯಿ ಇಸ್ಕೊಂಡನ ಐಕೋರ್ ಮಿತ್ ಏ ನೋಡ್ ನಿನ್ ತಮ್ಮನ್ ನೋಡ ಅವತಾರ ಹೇ ಕೆಲಸ ಮಾಡಿ ಈಗ ಅವ್ನು ಬಂದ ನಂಗೆ ಹುಷಾರಿಲ್ಲ ನಾಟಕ ಮಾಡ್ತೀನಿ ನೀವು ನುಂಗ್ಲಕ್ಕೆ ನೋಡು ನನ್ನ ಮಾತು ಕೇಳ್ಬೇಕಾ ಯಾವ ಶೂಟ್ ನೋಡ ಮಗ ನೋಡ್ರಿ ನಮ್ಗೆ ಯಾಮರ್ಸಿದ ನಿಮ್ಗೆ ಯಾಮರ್ಸಿದ ಮತ್ ಚಂದ್ರ ಯಾಮರ್ಸಿದ ಹೆಂಗಿದ್ರು ಸಿಗತಾನಲ್ಲ ಈಗ ಒಬ್ಬರು ಮಾಡೋಣಂತ ಸಿಗಲ್ರಿ ಏನಾಯ್ತು ಮಾಮಗ ಏ ಸಾಯಕತ್ತನು ಮಾಮ ಸಾಯಕತ್ತನು ಸಾಕತ್ತಾರ ಮಾಮಾರ್ ಸತ್ತರ ನನ್ ದುಡಿಮೆ ಹಂಗ ನಿಮ್ ದುಡಿಮೆಗೆ ನಾನೇ ಬೇಕೇನು ಲೂಸ್ ಮೋಷನ್ ಏ ಹಿಂದ ಹೋಗ್ಬೇಡ ಮುಂದ್ ಬಾ ಇಲ್ರಿ ಮಾಮರೆ ಅವನ ಕಾಲ್ ಮುರಿದೈತೆ ಕಾಲ್ ಮುರಿದೈತೆ
ಬರ್ರಿ ದವಾಖಾನಿಗೆ ಹೋಗೋಣ ಬರ್ರಿ. ದವಾಖಾನೆ ನಿಮ್ಮ ಅಪ್ಪ ಕೊಡ್ತಾನೆ ರೊಕ್ಕ. ನೀವು ಹೋದ್ರೆ ನನ್ನ ಗತಿ ಏನ್ರಿ ಮಾಮ? ಬರ್ರಿ. ರೊಕ್ಕ ಏನ್ ಹೋಗ್ತದೆ, ಒಂದ್ ರೂಪಾಯಿ ಇಲ್ಲ. ಹೂನಪ್ಪ ದುಡ್ಡಿಲ್ಲ. ಮಾಮರ ನಾನ್ ಕೊಡ್ತೀನಿ. ಬ್ಯಾಗ್ ಕೊಡ್ರಿ ಇನ್ನೇನು ನಾ ಸಾಯ್ತೀನಿ ಕರ್ಕೊಂಡು ಹೋಗ್ರಿ. ಮಾಮ ಒಂದ್ ಕೆಲಸ ಮಾಡ ಮಾಮ, ನಮ್ ದೋಸ್ತರು ಮೇಲೆ ಇಸ್ಕೊತೀನಿ ಬಿಡ್ರಿ. ನಿಮ್ ದೋಸ್ತರು ಕೊಡ್ತಾರ ಬ್ಯಾಗ್ ಬಿಡ್ರಿ, ನಿಮ್ ದೋಸ್ತರು ಮೇಲೆ ಇಸ್ಕೊತೀರಿ. ನಮ್ ದೋಸ್ತರು ಯಾರು ಕೊಡ್ತಾರೋ? ನಾ ಸತ್ತ ಮೇಲೆ ಮತ್ತೆ ವಾಪಸ್ ಕೊಡ ಯಾರು ಕೊಡಲ್ಲ ರೊಕ್ಕ. ಮಾಮರ ನಾನು ಇದೀನ್ರಿ ನಿಮ್ಮ ಮಾಮನ್ ಸಲ ಅಷ್ಟು ಮಾಡಲ್ರಿ ನಾನು. ನಾ ಸತ್ತ ಮೇಲೆ ನೀ ಕೊಡ್ತೀವಿ ರೊಕ್ಕ. ನೀವ್ ಸತ್ ಮೇಲೆ ನಾನ್ ತೀರ್ಸ್ತೀನಿ ಬಿಡ್ರಿ. ಮೊದಲು ಸಾಯ್ರಿ. ಮಾಮರ ಕೊಡ್ತೀನಿ ಅವ್ರಿಗೆ. ಮುಟ್ಟಿಸ್ತೀವಿ ಮುಟ್ಟಿಸ್ತೀನಿ. ಫೋನ್ ಮಾಡಿ ಆನಂದದ ಫೋನ್ ಸುಮ್ಮನೆ. ಹಲೋ, ಹಾ ಆನಂದ ಹೇಳೋ. ಸಿದ್ದವ್ರೆ, ಹಾ ನಮ್ಮ ಮಾಮಲ್ರಿ ಬಾಳ ಬರಲ್ರಿ, ಅದಕ್ಕ ಇನ್ನೊಂದ್ಸಲ ರೊಕ್ಕ ಬೇಕಾಗಿದ್ದು ರೀ. ದುಡ್ಡ ಎಷ್ಟು ಬೇಕು? ಒಂದ್ 15,000 ಕೊಡ್ರಿ. 15,000? ಗೂಗಲ್ ಪೇ ಇಲ್ಲ ಫೋನ್ ಪೇ ಯಾವ್ದಾದ್ರು ಮಾಡ್ರಿ. ಅದ್ಯಾವ್ದು ಬೇಡ, ನಾವು ಡೈರೆಕ್ಟ್ ಬಂದು ಕೊಟ್ಬಿಡ್ತೇವಂತ. ಡೈರೆಕ್ಟ್ ಆಗಿ ಬಂದು ಕೊಡ್ತೀರಿ? ಡೈರೆಕ್ಟ್ ಆಗಿ ಕೊಟ್ರೆ ನನಗೆ ಎಲ್ಲಿ ಸಿಗಂಗಲ್ಲಪ್ಪ ಅವನು. ಆಯ್ತು ಬರ್ರಿ, ನಮ್ಮ ಮಾಮನ ದವಾಖಾನೆ ಕರ್ಕೊಂಡು ಹೋಗ್ಬೇಕ್ರಿ. ಅದಕ್ಕ ಆಯ್ತು ಆಯ್ತು ಬಂದೆ, ನೀ ಅಲ್ಲೇರು. ನಮ್ಮ ಮಾಮನ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಹಾ ಬರ್ರಿ ಬರ್ರಿ. ಏನಿತ್ತು ಅಮ್ಮರ ಇಲ್ಲೇ ಒಂದು ಕೊಡ್ತಾರೆ ರೊಕ್ಕ ಬರ್ತಾಂತ ದವಾಖಾನೆ ಹೋಗ್ರಿ. ಹೌದು ಈ ರೊಕ್ಕ ಕೊಳ್ಳ ಫಸ್ಟ್ ಅಮ್ಮರ ಏನು ನೀವು ಆರಾಮಾಗಿ ಎತ್ಕೊಂಡಿಲ್ರಿ, ಕಾಲ್ ಬ್ಯಾನ್ ಆಗತ್ತೀವಲ್ರಿ. ಕಾಲ ಹೋಗಿ ನಾನು ಕಾಲ್ ಬ್ಯಾನ್ ಇರ್ತಲ್ಲ ಮತ್ತೆ ಮೂರು ಫುಲ್ ಈಗ ಒಂದು ಕೆಳಗೆಲ್ಲ ಮಾಡ್ಕೊಂಡು ಮನೆಯಲ್ಲೇ ಇತ್ತು. ಈಗ ರೊಕ್ಕ ಕೊಡಕ್ಕೂ ಬರ್ತಾರ ಮೋಸ್ಟ್ಲಿ. ಇಲ್ಲೇ ಬಂದು ಕೊಡ್ತೀನಿ. ಇಲ್ಲೇ ಬಂದು ಬರ್ತಾರೆ ಬಂದು ಮತ್ತೇನಪ್ಪ ಆನಂದ? ಇಲ್ಲೇ ಬಂದ್ರಿ ಅಣ್ಣ, ದವಾಖಾನೆ ಕರ್ಕೊಂಡು ಹೋಗಿ ರೊಕ್ಕ ಕೊಡ್ರಿ. ಇಬ್ರು ಇನ್ನೇ ಒಂದ್ರಿ. ಹಾ ಹೌದು, ಅಂದ್ರ ಅವ್ರು ನನಗೆ ಸಿಕ್ರು. ಇಲ್ಲ ಆನಂದ್ ರೊಕ್ಕ ಹೇಳೋಣ ನವೀನ್ಗೆ ಆರಾಮಿಲ್ಲ ಅಂತ ಹೇಳಿ, ಅದಕ್ಕೆ ಹೋಗಿ ಕೊಟ್ಟು ಬಂದ್ರ ಅಂತೇಳಿ ಅವ್ರನ್ನ ಕರ್ಕೊಂಡ ಬಂದೆ. ಕೊಟ್ಟು ಬಿಡಿಪ್ಪ ಅಂದು ಹಂಗಲ್ಲ ಅದು. ಏ ಅಣ್ಣ, ನಾ ಹೇಳಿದ್ನಲ್ಲ ನಿನಗೆ ಆಕಿ ಏನಂತ ಹೇಳಿ ನಿನಗಿಂತ ಚಲೋ ನನಗೆ ಗೊತ್ತೈತಿ. ಏ ಅಣ್ಣ, ಕಲ್ಲು ಬಡ್ಡಿ ಹಂಗಿರೋ ನನ್ನದು ಕಲ್ಲು ಬಂಡಿ ಹಂಗಿರೋ ನನ್ನ ಮನಸ್ಸನ್ನ ಸುಳ್ಳ ನೀ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿ ಎಮೋಷನಲ್ ಮಾಡಬೇಡ. ಅದು ಏನೋ ನೇಣ್ ಹಾಕೋತೀನಿ ಅನ್ಲಲ್ಲ. ಏನ್ ಮಾಡಕತ್ತಾಳ ಈಕಿ? ಕಾಲಿಂಗ್ ಬೆಲ್ ಬರ್ದಿದ್ ಕೇಳು. ಏನ ಏಯ್ ಎಲ್ಲ ಹೋಗ್ಯಾಳಕಿ? ಅಡಿಗೆ ಮಾಡಿ ಎಲ್ಲಾರು ಹೋಗಿರ್ಬೇಕು. ಹಾ ಬಂದೆ. ಅದ ಅದು ಹೇಳಿದ್ಮೇಲೆ ನೀವ್ ಹೇಳ್ತಿರಲ್ಲ ಈಗ. ಮಕ್ಕ ಕೆತ್ತೋಂಗ ಹೊಡ್ಸ್ಕೊಳಕ್ ಹೋಗ್ಬೇಡ. ಮಕ್ಕ ಕೆತ್ತೋಂಗ ಹೊಡ್ಸ್ಕೊಳಕ್ ಹೋಗ್ಬೇಡ. ಬಿಡು ಮರ ಯಾಕೆ ಜಗಳ ಆಡತ್ರಿ? ಅಲ್ಲಣ್ಣ, ಎಲ್ಲಾರು ಕೂಡ ಕುಂತ್ಕೊಂಡು ತಿಂದ್ರಾತಂತ ಹೇಳಿ ನಿನಗ ಆಕಿಯ ಕುಡ ತಂದನಿ. ಇಲ್ಲ ಅಂದ್ರೆ ಏನೇನ್ರ ರೆಡಿ ಟೇಕ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗ್ಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ
ನೀವು ನನ್ನ ನೋಡಿದ್ರಿ. ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ಲರೂ ಈ ಚಾನೆಲ್ ನ ನೋಡ್ರಿ, ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನೆಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.